ಬಿಟ್ರೆ ಇಲ್ಲ ಇಂಟೀರಿಯರ್ಸ್ ಇದು ಅದೆಲ್ಲ ಏನು ಮಾಡಲ್ಲ. ಇದು ಇಂಟೀರಿಯರ್ಸ್ ಅದೆಲ್ಲ ನಮಸ್ಕಾರ ಎಲ್ಲರಿಗೂ. ಕೇಳಿಸುತ್ತೆ ಮಾಮಿ. ನಮಸ್ಕಾರ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮಾ ಗುರು ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ अस्मदाचार्यपर्यन्तां वन्दे गुरुपरम्परां. यो नित्यमच्युतपदाम्बुजयुग्मरुक्म व्यामोहतस्तदितराणि तृणाय मेने. तस्मद्गुरोर्ह भगवतोऽस्य दयैकसिन्धोः रामानुजस्य चरणौ शरणं प्रपद्ये. ನಿನ್ನೆ ದಿವಸ ಆಳ್ವಾರ್ ಪಾಶಗಳನ್ನ ಅನುಭವಿಸ್ತಾ ಇದ್ವಿ, ಪೆರಿಯಾಳ್ವಾರ್ ಪಾಶಗಳನ್ನ ಅನುಭವಿಸ್ತಾ ಇದ್ವಿ. ಅದರಲ್ಲಿ ಇನ್ನೊಂದೆರಡನ್ನ ಪೆರಿಯಾಳ್ವಾರ್ದು ಇಲ್ಲಿ ಒಂದೊಂದು ಪುಸ್ತಕದಲ್ಲಿ ಒಂದೊಂದು ತರ ಅವರು ಸಂಗ್ರಹಿಸಿದ್ದಾರೆ. ನಾನು ಇಟ್ಕೊಂಡಿರೋ ಪುಸ್ತಕ ಪ್ರಕಾರ ಓದ್ತಾ ಇದ್ದೀನಿ. ಪ್ರಪತ್ತಿ.com ಅಲ್ಲೂ ಕೂಡ ಬೇರೆ ತರ ಸಂಗ್ರಹಿಸಿದ್ದಾರೆ. ಅವರು ಕೆಲವು ಬೇರೆ ಶ್ಲೋಕಗಳ ಅಂದ್ರೆ ಪಾಶಗಳನ್ನ ಆಡ್ ಮಾಡ್ತಾರೆ, ತಪ್ಪಿಲ್ಲ. ಒಟ್ಟು ಇಷ್ಟು ಅಂತ ಎಲ್ಲಾನು ಮಂಗಳಾಶಾಸನ ಮಾಡಿರೋದನ್ನ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕೆಲವೇ ಇದು ಪೆರಿಯಾಳ್ವಾರ್ದು ತುಂಬಾ ಚೆನ್ನಾಗಿದೆ, ಅದಕ್ಕೆ ಅದನ್ನ ಅನುಭವಿಸ್ಬಿಟ್ಟು ಮುಂದಕ್ಕೆ ಹೋಗೋಣ. ಇದರಲ್ಲಿ ಪೆರಿಯಾಳ್ವಾರ್ ನಾಲ್ಕನೇ ದಶಕದಲ್ಲಿ 10ನೇ ಇದು ಅದರಲ್ಲಿ ಹೇಳ್ತಾರೆ. ತುಪ್ಪುಡೆಯಾನೆ ಅಡೆಯುವುದೆಲ್ಲ ಶೋರ್ಬಿಡತ್ತ ತುணைಯ வரன்றே ஒப்பிலேன் ஆகிலும் நின்னடைந்தேன் ஆனைக்கு நீ அருள் செய்தமையால் இப்போ அன்று என்னை நலியும் போது அங்கேதும் நான் உன்னை நினைக்க மாட்டேன் அப்போதைக்கிப்போதே சொல்லி வைத்தேன் ಅರಂಗತ್ತರವಣೆ ಪಳ್ಳಿಯಾಣೆ. ಕಾಲಕ್ಷೇಪಗಳಲ್ಲೆಲ್ಲ ಇದನ್ನ ತುಂಬಾ ಎಲ್ಲರೂ ಹೇಳ್ಕೊಳ್ತೀವಿ. ಯಾಕಂದ್ರೆ ಅಂತ್ಯಸ್ಮರಣೆ ಅಂತದ್ದೆಲ್ಲಾನು ಎಲ್ರಿಗೂ ಆಗೋದಿಲ್ಲ. ಅದಕ್ಕೆಲ್ಲ ಒಂದು ಯೋಗ ಸಿದ್ಧಿ ಬೇಕು, ಜಾಯಮಾನ ಕಟಾಕ್ಷ ಬೇಕು. ಹಾಗೆ ಪ್ರಾಣ ಬಿಡುವಾಗ ಕೊನೆಯಲ್ಲಿ ಭಗವಂತನ ಸ್ಮರಣೆ ಇರತ್ತೆ ಅಂತ ಹೇಳೋಕ್ಕಾಗಲ್ಲ. ಅವಾಗ ಅಪ್ಪೋದಿಕ್ಕಿಪ್ಪೋದೇಶೈ ಸೊಲ್ಲಿ ವೈತೇನ್ ಅದಕ್ಕೋಸ್ಕರ ಆಗಿನ ಕಾಲಕ್ಕೆ ನಾನು ಇವಾಗಲೇ ಹೇಳಿಟ್ಬಿಟ್ಟಿದ್ದೀನಿ ಅಂತಾನೆ. ಭಗವಂತನು ಅದೇ ತರನೇ ಹೇಳ್ತಾನೆ. ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂ ಗತಿಂ ಅಂತಾನೆ ಭಗವಂತನ ಹೇಳಿದ್ವಿ. ಯಾವಾಗ್ಲೂ ನಿನ್ ಕೈಲ ಆದಾಗ ನೀನು ನನ್ನನ್ನು ನೆನೆಸ್ಕೋ, ನನ್ನಲ್ಲಿ ಶರಣಾಗತಿ ಮಾಡ್ಕೊ. ನೀನು ಆಗ ಕೈಲಾಗದೆ ಇರೋವಾಗ ಬಾಯಲ್ಲಿ ಮಾತಾಡಕ್ಕೂ ಆಗದೆ ಇರ್ಬೇಕಾದ್ರೆ ನಾಲ್ಗೆ ಬಿದ್ದು ಹೋಗ್ಬಿಟ್ಟಿರ್ಬೇಕಾದ್ರೆ ಅವಾಗ ನಾನು ನಿನ್ನ ನೆನೆಸ್ಕೊಳ್ತಾನೆ ಅಂತ. ಇಲ್ಲಿ ಜೊತೆಗೆ ಈ ತುಪ್ಪುಡೆ ಅಡೆಯೋದೆಲ್ಲ ಪಾಶ ಒಂದು ದಶಕ ಅಂತೂ ಸಾವು ವಯಸ್ಸಾದ್ಮೇಲೆ ಎಷ್ಟು ಭಯಂಕರ ಅನ್ನೋದನ್ನ ಒಂದಕ್ಕಿಂತ ಒಂದು ಪದ್ಯಗಳಲ್ಲಿ ಹೇಳ್ತಾರೆ. ಇಲ್ಲಿ ಆನೆಕ್ ನೀ ಅಂದ್ರೆ ಅರುಳ್ ಶೈದಮಯ, ನೀನು ಅವತ್ತು ಆನೆಗೆ ಯಾರು ಗಜೇಂದ್ರನಿಗೆ ನೀನು ಕೃಪೆ ಮಾಡಿದೆಯಲ್ಲ ಅದೆಲ್ಲ ನನ್ಗೆ ಗೊತ್ತಿದೆ. ಆ ಚರಿತ್ರೆ ಇಲ್ಲ ಅವರೆಲ್ಲರಿಲ್ಲ. ಅದಕ್ಕೋಸ್ಕರನೇ ನಾನು ನಿನ್ನನ್ನ, ಯಾಕಂದ್ರೆ ಒಂದು ತಿರಿಯಕ್ಕಿಗೆ ನೀನು ಅನುಗ್ರಹ ಮಾಡಿರ್ಬೇಕಾದ್ರೆ ನನಗೆ ನೀನ್ ಮಾಡೋದಿಲ್ವಾ ಅಂತ ಹೇಳಿ
ಏಪು ಬಂದ ಎನ್ನೈನಲ್ಲಿ ಎಂಬೋದ ಏನೋ ಸೆಳೆತ ಬಂದ್ಬಿಟ್ಟು ವಾಯು ನೋವು ಅಥವಾ ಯಾವುದೋ ಪ್ಯಾರಾಲಿಟಿಕ್ ಸ್ಟ್ರೋಕ್ ಆಗಿ ನಾಲ್ಗೆ ಬಿದ್ದೋಗುತ್ತೆ ಅಂತ ಇಟ್ಕೊಳ್ಳಿ. ಅವಾಗ ಎನ್ನೈನಲ್ಲಿ ಎಂಬೋದ ಕೈಕಾಲೆಲ್ಲ ಬಿದ್ದೋಗುತ್ತೆ. ನಡ್ಕೊಂಡು ಹೋಗಿ ದೇವಸ್ಥಾನಕ್ಕೂ ಹೋಗೋಕ್ಕಾಗೋದಿಲ್ಲ. ಚೆನ್ನಾಗಿ ಗಟ್ಟಿಯಾಗಿ ಹೋಗೋ ಕಾಲಕ್ಕೆಲ್ಲ ಹೋಗ್ಲಿಲ್ಲ ನಾವು, ಅಲ್ಲೆಲ್ಲ ಬೇರೆ ಏನೋ ಮಾಡ್ತಾ ಇದ್ವಿ. ಯಾವಾಗ್ಲೂ ದುಡ್ಡು ಸಂಪಾದಿಸೋದು ಅದು ಇದು ಅಂದ್ಕೊಂಡು ಏನೋ ಒಂದು ಕಾರಣ ಒಟ್ಟಿನಲ್ಲಿ ಅವಾಗೆಲ್ಲ ಚಿಂತನೆ ಮಾಡ್ಲಿಲ್ಲ, ದೇವಸ್ಥಾನಕ್ಕೆ ಹೋಗ್ಲಿಲ್ಲ. ಅದೆಲ್ಲ ಎಲ್ರಿಗೂ ಒಂದೇ ತರ ಹೇಳ್ತಾರೆ. ಹಿರಿಯಾಳ್ವಾರ್ ಹಾಗೆ ಮಾಡಿದ್ರು ಅಂತಲ್ಲ, ಅವರು ನಿತ್ಯ ಪುಷ್ಪ ಕೈಂಕರ್ಯವನ್ನ ಮಾಡ್ಕೊಂಡು ದಿನ ದೇವ್ರ ಕೈಂಕರ್ಯನೇ ಮಾಡ್ತಾ ಇದ್ರು. ಅವರ ಹಾಡುಗಳಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಏಯ್ಪು ಬಂದೆ ಯಾವಾಗ ಕೊನೆಗೆ ಅಂತ ಇಟ್ಕೊಬಿಡಿ. ಯಾವಾಗ್ಲೂ ಯಾವಾಗ ಬಂದು ಆ ಯಮಧರ್ಮರಾಯ ನಮ್ಮ ಬಾಗಿಲಲ್ಲಿ ಮನೆ ಬಾಗಿಲಲ್ಲಿ ನಿಂತ್ಕೊಳ್ತಾನೆ ಅಂತ ಗೊತ್ತಾಗಲ್ಲ. ಅವಾಗ ನಾವು ಹೊರಟು ಬಿಡ್ಬೇಕಾಗತ್ತೆ. ಶರಣಾಗತಿ ಮಾಡ್ಕೊಳ್ದೆ ಹೋದ್ರೆ ಏನಾಗುತ್ತೆ, ನೀವು ಏನು ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಕೊನೆಗೆ ಅದು ಅಂತಿಮ ಸ್ಮರಣೆ ಬರುತ್ತೆ. ಇನ್ನೊಂದಾಗುತ್ತೆ, ನಾನು ತುಂಬಾ ಒಳ್ಳೆಯವನಾಗಿದ್ದ ಅಂದ್ರೆ ಇದಕ್ಕೆಲ್ಲಾನು ನಾವು ಆ ಪುಂಡಲೀಕರ ಚರಿತ್ರೆ ಇದನ್ನೆಲ್ಲ ನಾವು ನೋಡ್ತೀವಿ. ರಹಸ್ಯತ್ರಯ ಸಾರದಲ್ಲಿ ಒಬ್ಬ ತುಂಬಾ ಪುಣ್ಯ ಮಾಡಿದ್ನಂತ, ಬೇಕಾದಷ್ಟು ಪುಣ್ಯ ಮಾಡಿದ್ನಕ್ಕೆ ತಿರುಕಚ್ಚಿ ನಂಬಿನ ಪ್ರಶ್ನೆ ಕೇಳಿದಾಗ ಹೇಳ್ತಾಳೆ, ಅಯ್ಯೋ ನಾನು ನಿನ್ನ ಹತ್ರ ಸಂಭಾಷಣೆ ಮಾಡ್ತೀನಿ, ನಿನಗೆ ಲಾಲಿ ಎಲ್ಲ ಹಾಡಿ ನಿನ್ಗೆ ಎಷ್ಟೊತ್ತಿ ಮಲಗಿಸ್ತೀನಿ, ನೀನು ಹಾಡ್ತೀನಿ ಅಂದ್ರೆ ನಾನು ಕೇಳ್ತೀನಿ ಅಷ್ಟೇನೆ ಅಂತ ಹೇಳ್ತಾರೆ. ಹಾಗಾದ್ರೆ ನನಗ್ ಮೋಕ್ಷ ಇಲ್ಲ ಅಂದ್ರೆ ನೀನು ಆಚಾರ್ಯ ಮುಖೇನ ಹೋಗಿ ಮಾಡ್ಕೊಂಡೇ ನಿನಗೂ ಮೋಕ್ಷ ಅಂತ ಹೇಳ್ಬಿಡ್ತಾರೆ. 6 ವಾರ್ತೆಗಳು ತಿರುಕಚ್ಚಿ ನಂಬಿಕೆ ಹೇಳಿದ್ರಲ್ಲ, ಅದ್ರಲ್ಲೇ ನಮಗೆ ಗೊತ್ತಾಗತ್ತೆ. ಯಾರೇ ಆಗ್ಲಿ, ಎಷ್ಟೇ ವಿದ್ಯಾವಂತರಾಗ್ಲಿ, ಎಷ್ಟೇ ಡಬಲ್ ಡಿಗ್ರಿ ಅಥವಾ ಎಷ್ಟೇ ಡಾಕ್ಟರೇಟ್ ಏನೇ ತಗೊಂಡಿದ್ರು ಆ ವಿದ್ಯೆಗೂ ಆಧ್ಯಾತ್ಮ ವಿದ್ಯೆಗೂ ಏನೇನೂ ಇದಿಲ್ಲ. ಯಾಕಂದ್ರೆ ಇದರಲ್ಲಿ ಅಕಸ್ಮಾತ್ ನೀವು ಭಗವಂತನನ್ನ ತಿಳ್ಕೊಳ್ದೆ ಸ್ವರೂಪ ಜ್ಞಾನ ಬರದೆ ಹೋದ್ರೆ ಮತ್ತೆ ನೀವು ಹುಟ್ಟು ಬರ್ಬೇಕಾಗತ್ತೆ. ಇದು ಒಂದು ತುಂಬಾ ಆಘಾತ. ಯಾಕೆಂದ್ರೆ ಎಷ್ಟೇ ಬುದ್ಧಿವಂತರಿದ್ರು ಎಲ್ಲಾ ವಿಷಯ ಕೇಳಿ ತಿಳ್ಕೊಂಡು ಎಲ್ಲ ಮಾಡಿದ್ರೆ ಕೂಡ ಒಪ್ಕೊಳ್ಳಲ್ಲ ಸರ್. ಶರಣಾಗತಿ ಅಂತ ಬಂದಾಗ ಅದೇನೋ ಶ್ರಮಾಶ್ರಯನೂ ಮಾಡಿಸ್ಕೊಳ್ಳಲ್ಲ, ಭರನ್ಯಾಸನೂ ಮಾಡಿಸ್ಕೊಳ್ಳಲ್ಲ. ಕೆಲವರು ಶ್ರಮಾಶ್ರಯನ ಮಾಡಿಸ್ಕೊಳ್ತಾರೆ, ಭರನ್ಯಾಸ ಮಾಡಿಸ್ಕೊಳ್ಳಲ್ಲ. ಯಾಕಂದ್ರೆ ಅದೇನೋ ಹೊರಗಡೆ ತಿನ್ಬಾರ್ದಂತೆ, ಈರುಳ್ಳಿ ಬೆಳ್ಳುಳ್ಳಿ ತಿನ್ಬಾರ್ದಂತೆ, ಅದೇ ಒಂದು ದೊಡ್ಡ ಕಟ್ಪಾಡು ಅನ್ನೋ ತರ ಮಾಡಿಸ್ಕೊಳ್ಳೋದೇ ಇಲ್ಲ. ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಭರನ್ಯಾಸ ಅಂತ ಹೇಳಿದ್ರೆ ನಮ್ಮ ಆತ್ಮವನ್ನ ಭಗವಂತನಿಗೆ ಸಮರ್ಪಿಸೋದು. ಅರ್ಥ ಮಾಡ್ಕೊಳ್ಬೇಕು ನಾವು ಯಾವಾಗ್ಲೂ. ನಮ್ಮಿಂದ ಏನು ಹೊರಗಡೆ ಪ್ರಪಂಚಕ್ಕೆ ಕಾಣೋ ತರದ ವಿಷಯಗಳು ಏನು ನಾವು ಕೊಟ್ರೇನೆ ಭಗವಂತನಿಗೆ ಅಂತ ಏನು ಇಲ್ಲ. ಅವನೇ ಎಲ್ಲ ಸೃಷ್ಟಿ ಮಾಡಿರುವಾಗ ನಾವಾಗಿ ಅವನ್ಗೇನು ಕೊಡ್ಬೇಕಾಗಿಲ್ಲ. ನಾನ ವಾಸ್ತವ ಮಾಪ್ತವ್ಯಂ ತ್ರಿಶೂಲೌಕೇನ ಕಿಂಚನ. ಅವ್ನಿಗೆ ಯಾವುದು ಒಂದು ಚೂರು ಏನು ಬೇಕಾಗಿಲ್ಲ, ಯಾವ ಲೋಕದಿಂದನೂ ಅವ್ನಿಗೇನು ಬೇಕಾಗಿಲ್ಲ. ಯಾಕಂದ್ರೆ ಎಲ್ಲ ಲೋಕಗಳು ಅವನೇ ಸೃಷ್ಟಿ ಮಾಡಿರ್ಬೇಕು. ಆದ್ರಿಂದ ಆತ್ಮವನ್ನೇ ಅವನಿಗೆ ಸಮರ್ಪಣೆ ಮಾಡ್ಬೇಕು. ಅದು ಅವನ ಸ್ವತ್ತು. ಅವನಿಂದ ನಾವು ಚೌರ್ಯ ಮಾಡಿದೀವಿ ಅಂದ್ರೆ ಕದ್ದು ನಾವು ಅದನ್ನ ಉಪಯೋಗಿಸ್ತಾ ಇದೀವಿ, ನಮ್ಮ ಸ್ವಂತಕ್ಕೆ ಉಪಯೋಗಿಸ್ಕೊತಾ ಇದೀವಿ. ನಮ್ಮ ಹಿತಕ್ಕೆ ನಮಗೆ ಸೌಖ್ಯ ಬರ್ಬೇಕು ಅಂತ ಉಪಯೋಗಿಸ್ಕೊಳ್ತಾ ಇದ್ವಿ. ಅವನ ಕೈಕರ್ಯಕ್ಕೆ ಅಂತ ಉಪಯೋಗಿಸ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರ ಅವನಿಗೆ ಸಮರ್ಪಿಸ್ಬಿಡ್ಬೇಕು. ಯಾಕೆ ನಾವು ಅಲ್ಲಿ ಹೋಗಿ ಅವನ ಕೈಂಕರ್ಯ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅದೆಲ್ಲ ವಿಚಾರ ಗೊತ್ತು. ಯಾಕಂದ್ರೆ ಕರ್ಮ ಕಳೆದ ಹೊತ್ತು ಪುಣ್ಯವೇ ಇರ್ಲಿ ಪಾಪವೇ ಇರ್ಲಿ ಅದನ್ನ ಸವಿಸ್ಬೇಕು. ಅದು ಸವಿದಾದ್ಮೇಲೆ ಅದು 2 0 ಆಗ್ಬಿಟ್ರೆ ಕೂಡ ಏನು ಇಲ್ಲ. ನಾವು ಕೇಳ್ಕೋಬೇಕು, ನಮಗ್ ಬೇಕು ಮೋಕ್ಷ ಅಂತ. ಯಾರನ್ನು ಬಲವಂತವಾಗಿ ತಗೊಂಡು ಹೋಗಿ ಮೋಕ್ಷದಲ್ಲಿ ಭಗವಂತ ಇಟ್ಕೊಳ್ಳಲ್ಲ. ಹಾಗಾಗಿ ಅದನ್ನ ಇನ್ನೊಂದು ಅದು ಹೇಳ್ತಾರೆ, ಅಂಗೇದು ಏಳ್ಪವನ್ನೇ ಒಂದೇ ಎನ್ನೆನಲ್ಲಿ ಎಂಬುದು ಅಂಗೇದು ನಾನುನ್ನೇ ನಿನಕ್ಕೆ ಮಾಡ್ತೇನೆ. ನಾನು ನಿನ್ನನ್ನ ನನಗೆ ಅವಾಗ ನನ್ನ ನೋವು, ನನ್ನ ಮೈನಲ್ಲಿರೋ ನೋವು, ನನ್ನ ಕಾಯಿಲೆ ಅದೇ ದೊಡ್ಡದಾಗಿರುತ್ತೆ. ಯಾರಾದ್ರೂ ಬಂದು ಹೇಳು ರಾಮಕೃಷ್ಣ ಹೇಳು ಅಂದ್ರೆ ಅಯ್ಯೋ ಸಾಕಾಗೋಗಿದಪ್ಪ, ಬೇಡವೇ ಬೇಡ, ಹೋಗು, ನೀನು ಬೇಡ, ನಿನ್ನಿದು ಬೇಡ ಅಂತ ಹೇಳೋದು. ನನಗೆ ಸ್ವಂತ ಅನುಭವಕ್ಕೆ ಬಂದಿದೆ. ಹೇಗೆ ಅಂದ್ರೆ ನಮ್ಮ ಮಾತುಶ್ರೀಯವರು ಅವ್ರಿಗೆ ಹುಷಾರಿಲ್ಲದೆ ಇದ್ದಾಗ ಹಾಗೆ ನಾವು ಬಂದ್ ಬೆಳಗ್ಗೆದ್ದು ನಮ್ಮ ಕೇಳ್ತಾ ಇರ್ಲಿ ಅಂತ ಒಂದು ರೆಕಾರ್ಡ್ ಹಾಕ್ಬಿಟ್ಟು ಬಂದ್ಲು ಇವಳು ಇದೊಂದು ಹಾಕ್ಬಿಟ್ಟು ಹೋಗೋಕೆ ಅಂತ. ಯಾಕಂದ್ರೆ ಅವ್ರ ಮೈಯಲ್ಲಿ ಅದು ಎಷ್ಟು ನೋವಿತ್ತೋ, ಅದು ಎಷ್ಟು ಸಂಕಟ ಇತ್ತೋ ಪಾಪ ಅವಾಗ ಬೇಕಾಗಲ್ಲ ಅವ್ರಿಗೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಮ್ಗೆ ಒಳ್ಳೆ ಮನಸ್ಸು, ಸ್ಥಿತೆ ಮನಸ್ಸಿ ಸುಸ್ವಸ್ಥೆ ಅವ್ರು ಹೇಳ್ತಾರಲ್ಲ ವರಾಹ ಚರ್ಮ ಶ್ಲೋಕದಲ್ಲಿ, ಧಾತು ಸಾಮ್ನೆ ಸ್ಥಿತಿ ವಯಂ, ಅದೆಲ್ಲಾನು ಧಾತುಗಳು ಸಮನಾಗಿರ್ಬೇಕಾದಾಗ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಒಂದಿದೆ. ಏನಾದ್ರೂ ಕಾಂಟ್ರಾಕ್ಟ್ ಸೈನ್ ಮಾಡ್ಬೇಕಾದ್ರೆ ಎಲ್ಲ ಬುದ್ಧಿ ಸೀಮಿತದಲ್ಲಿ ಇರ್ಬೇಕು, 18 ವಯಸ್ಸಾಗಿರ್ಬೇಕು, ಇವೆಲ್ಲ ಬರುತ್ತೆ ಅಲ್ಲಿ. ಅವಾಗ ಯಾರಾದ್ರೂ ಹೆಂಡ ಕುಡ್ದಿದ್ರೆ ಅಥವಾ ಯಾರಾದ್ರೂ ಸಂದೇಹಕ್ಕೆ ಒಳಗಾಗಿದ್ರೆ ಅವಾಗೆಲ್ಲ ಕಾಂಟ್ರಾಕ್ಟ್ ಸೈನ್ ಮಾಡಿದ್ರೆ ಕಾಂಟ್ರಾಕ್ಟ್ ಅನ್ನೋದು ವಾಯ್ಡ್. ಅದಕ್ಕೋಸ್ಕರನೇ ಇಲ್ಲಿ ಭಗವಂತನಿಗೆ ನಾವು ಸಮರ್ಪಣೆ ನಮ್ಮನ್ನ ನಾವೇ ಮಾಡ್ಕೊಳ್ಬೇಕು. ಧಾತು ಸಾಮ್ನೆ ಸ್ಥಿತಿ ಧಾತುಗಳೆಲ್ಲ ಸಮನಾಗಿರ್ಬೇಕಾದ್ರೆ, ಬುದ್ಧಿ ನಮ್ಮ ಕೈಲಿ ಇರ್ಬೇಕಾದ್ರೆ ನಾವು ಭಗವಂತನಲ್ಲಿ ಶರಣಾಗಬೇಕು ಅಂತ ಅವ್ರು ಹೇಳ್ತಾರೆ.
ಯಾಕಂದ್ರೆ ಕೊನೆ ಕಾಲದಲ್ಲಿ ಏಪು ಒಂದು ಎಣ್ಣೆ ನೆಲಿಯುம்போது அங்கேதும் நான் உன்னை நினைக்க மாட்டேன். ಅವರು ಹೇಳ್ತಾರೆ ಹಂಗೇನು ನಿನೈಕವೇ ಮಾಟೇನ್ ಅಂತ. ನಿನೈಕ ಮಾಟೆ ಮಾತ್ರ ಅಲ್ಲ, ನಿನೈಕ ಖಂಡಿತವಾಗ್ಲೂ ನಾನು ನಿನ್ನ ನೆನೆಸ್ಕೊಳ್ಳೋದೇ ಇಲ್ಲ. ಅದೇ ತರ ಪ್ರಾಣ ಪ್ರಯಾಣ ಸಮಯ ಕಫವಾತ ಪಿತ್ತೈ ಕಂಠಾವರೋಧನವಿದು ಸ್ಮರಣಂ ಕುತಸ್ತೆ. ಗೊರಗೊರ ಅಂತ ಎಲ್ಲ ಆ ಗಂಜಿ ತರ ಡೋಳೆ ಇದು ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಅವಾಗ ಸಾಯ್ಬೇಕಾದ್ರೆ ಪರಮಾತ್ಮನ ಹೆಸರು ಹೇಳು ಅಂದಾಗ್ಲೂ ಹೇಳಲ್ಲ. ಸುತ್ತಲೂ ಇರೋರು ಏನ್ ಮಾಡ್ತಾರೆ, ಎಲ್ಲಾದ್ರೂ ನೀನು ದುಡ್ಡಿಟ್ಟಿದ್ಯಾ, ಅವಾಗಿನ ಹಳೆ ಕಾಲದೆಲ್ಲ ಇದು ಗೋಡೆಗಳಲ್ಲೆಲ್ಲ ಹುದುಕಿರ್ತಿದ್ರಲ್ಲ, ಎಲ್ಲಾದ್ರೂ ಇಟ್ಟಿದ್ಯಾ, ಎಲ್ಲಿಟ್ಟಿದ್ಯಾ ಹೇಳು, ಗೊತ್ತಿಲ್ಲದೆ ಎಲ್ಲಿಟ್ಟಿದ್ಯಾ ಹೇಳು ಹೇಳು ಅಂತ ಹೇಳ್ತಾರಂತೆ. ಬಂದು ನಮ್ಮ ಬಾಯಲ್ಲಿ ನಾರಾಯಣ ಇನ್ನೊಂದು ಅಂತ ಹೇಳ್ಸಲ್ವಂತೆ ಮನೆಯಲ್ಲಿ ಸುತ್ತಲೂ ಇರೋರು, ಅದನ್ನು ಕೂಡ ಅವ್ರು ಹೇಳ್ತಾರೆ. எல்லையில் வாசல் குருகச் சென்றால் ஏத்தின நமர்த்தமர்ப்பத்தும்போது நில்லும் என்னும் உபாயமில்லை நேமியும் சங்கமும் ஏந்தினானே. சொல்லலாம் போதே உன்னாமெல்லாம் சொல்லினேன் என்னை குறிக்கொண்டென்றும் அல்லல் படாவண்ணம் காக்க வேண்டும் அரங்கத்தரவணை பள்ளிಯಾನೆ. ಎಲ್ಲೆಗಿಲ್ ವಾಸಲ್ ಕುರುಹಚ್ ಚೆಂದ್ರಾಲ್ ಹೊರಗಡೆ ಹೋಗ್ಬೇಕಾದ್ರೆ ಅಲ್ಲಿ ಭಾಗದಲ್ಲಿ ಏತಿ ನಮರ್ತಮರ್ಗಳು ಪತ್ತುಂಬೋದು. ಹೊರಗಡೆ ಹೋಗಕ್ಕೆ ಬೇಡಂತೆ, ಅಲ್ಲಿ ಅಡ್ಡ ಕಟ್ಕೊಂಡು ಯಮ ಭಟ್ರು ನಿಂತಿರ್ತಾರಂತೆ. ನಿನ್ನ ಸ್ವಲ್ಪ ಇದೀಪ ಈ ಕೆಲ್ಸಗಳೆಲ್ಲ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಕ್ಕಾಗತ್ತ ಅವ್ರಿಗೆ. ನಿಲ್ಲು ಮೆನ್ನೆನ್ನು ಉಪಾಯಮಿಲ್ಲೈ. ಉಪಾಯ ಅಂದ್ರೆ ಚಾಯ್ಸೇ ಇಲ್ಲ, ನಿಮ್ಮ ಮಾತು ಯಾರು ಕೇಳ್ತಾರೆ? ಅದ ಅವ್ರ ಪಾಡಿ ಅವ್ರ ನೇಮಿಯಂ ಶಂಖಮೊಮ್ಮೆಂದಿನಾನೆ. ಅದಕ್ಕೆ ನಾನು ನಿನ್ನ ನೇಮಿ ಅಂದ್ರೆ ಶಂಖ ಚಕ್ರ ಎರಡನ್ನ ಧರಿಸಿದಾರಲ್ಲ, ಅವನ ಹೆಸರನ್ನ ಸೊಲ್ಲಲ್ಲ ಪೋದೆಲ್ಲ ಯಾವಾಗ ಆಗುತ್ತೋ, ಕೂತ್ಕೊಂಡಾಗ, ನಿಂತಾಗ, ಹೊರಳಿದಾಗ ಎಲ್ಲ ಪುರಂದರದಾಸರು ಹೇಳ್ತಾರೆ. ಮಲಗಿದ್ದಾಗ ಒಮ್ಮೆ ಮಗ್ಗಲು ಬದಲಿಸುವಾಗ ಕೃಷ್ಣ ಎನ್ನಿರೋ, ಕೃಷ್ಣ ನಾರಾಯಣ ಎನ್ನಿರೋ ಅಂತ ಹೇಳ್ತಾರಲ್ಲ, ಯಾವಾಗ ಅಂತ ಅದೆಲ್ಲ ಹೇಳ್ಬೇಕು. ಆತರ ಅದನ್ನ ಹೇಳ್ತಾರೆ. ಅಲ್ಲಲ್ಪಡ ಅವಣ್ಣಂ ಕಾಕ ವೇಂಡು. ಆತರ ಯಮಂತಮರ ಹತ್ರ ಹೋಗಿ ಕಷ್ಟಪಡದೆ ಇರೋ ತರ ನೀನ್ ನೋಡ್ಕೋಬೇಕಪ್ಪ ನನ್ನ. ಅರಂಗತ್ತರ ವಣೈ ಪಳ್ಳಿಯಾನೆ ಅಂತ 10 ಹಾಡಲು ಇದರಲ್ಲಿ ಪೂರ್ತಿ ಅರಂಗತ್ತರ ವಣೆ ಅಂತಾನೆ ಹಾಡ್ತಾರೆ. நானேது முன்மாயமொன்றறியே நமந்தமர்பத்தி நலிந்திட்டு இந்த ஊனே புகே என்றும் போதும் அங்கேதும் நான் உன்னை நினைக்க மாட்டேன். வானே வானவர் தங்களீஷா ಮಧುರೈ ಪಿರಂದ ಮಾಮಾಯನೇ. ಎಲ್ಲಾನೇ ಹೇಳ್ಬೇಕು ಅನ್ಸುತ್ತೆ, ಒಂದಕ್ಕಿಂತ ಒಂದ್ ಚೆನ್ನಾಗಿದೆ. ஆனாய் நீ என்னை காக்க வேண்டும் அரங்கத்தரவணை பள்ளியானே. ನಾನೇதும் உன் மாயம் ஒன்றும் அறிಯೇನ್. ನೀನು ಎಂಥ ಮಾಯಾವಿ, ನಿನ್ನ ಮಾಯವನ್ನು ಒಂದಾದ್ರೂ ನನ್ಗೇನಾದ್ರು ಗೊತ್ತಾ? ನನಗೆ ಗೊತ್ತಿಲ್ಲ. ನಿನ್ನ ಬಗ್ಗೆ ಎಲ್ಲ ತಿಳ್ಕೊಳ್ಳೋಷ್ಟೇ ನಮಂತಮರ್ಪತ್ತಿನಲ್ಲಿಂದಿಟ್ಟೆ. ಅವ್ರು ಬಂದು ಹಿಂಸೆ ಮಾಡ್ತಾ ಇರ್ಬೇಕಾರೆ ಅವಾಗ ಏನಾದ್ರು ಜ್ಞಾಪಿಸ್ಕೊಳಕ್ಕಾಗತ್ತ? ಪೂನೆ ಪುಹೆ ಎಂದ್ರಂಬೋದು ಈ ಸದ್ಯ ಈ ಪ್ರಾಣ ಹೋಗ್ತಾ ಇದೆ ಅಂತ ಅನ್ಬೇಕಾರೆ ಆಗಿನ ಆ ಹೊತ್ತಲ್ಲಿ ಗೊತ್ತಾಗುತ್ತೆ ನಿಮ್ಗೆ, ಅಯ್ಯೋ ಯಮಭಟ್ರು ಬಂದ್ಬಿಟ್ರು, ನನ್ ಭಗವಂತನ ಧ್ಯಾನ ಮಾಡಬೇಕಾಗಿತ್ತು ಅಂತ. ಆದ್ರೆ ಆ ಹೊತ್ತಲ್ಲಿ ನಿಮ್ಗೆ ಅವ್ರು ಧ್ಯಾನ ಮಾಡಕ್ ಬಿಡ್ತಾರ? ಪಾಶ ಹಾಕಿ ಕಳ್ಕೊಂಡು ಹೊರಟೆ ಹೋಗ್ತಾರೆ. ಹಂಗೇದು ನಾನು ನಿನೈಕ ಆ ಹೊತ್ತಲ್ಲಿ ಆಗೋದಿಲ್ಲ. ಅದಕ್ಕೆ ಅದನ್ನೆಲ್ಲ ಯಾವ್ದೇ ಒಂದು ಕೆಲಸ ಆದ್ರೂ ಅಷ್ಟೇ, ಒಂದು ಸಮಾರಂಭ ಆ ತರ ಎಲ್ಲ ಇದ್ದಾಗ ಏನಾದ್ರು ಯಾರಿಗೋ ಕೊಡ್ಬೇಕು ಮಾಡ್ಬೇಕು ಅಂತೆಲ್ಲ ಇದ್ರೆ ಮುಂಚಿತವಾಗಿ ಎಲ್ಲ ತೆಗೆದಿಟ್ಕೊಳ್ತೀವೋ ಇಲ್ವೋ, ಅದೇ ತರನೇ ನಮ್ಮನ್ನ ನಾವು ಸಮರ್ಪಿಸ್ಬೇಕಾದ್ರೆ ಮುಂಚೆನೆ ಮಾಡ್ಬಿಡ್ಬೇಕು ಭಗವಂತನಿಗೆ. ಪ್ರಾಣ ಹೋಗ್ತಾ ಇರ್ಬೇಕಾದ್ರೆ ಅದುವರೆಗೂ ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡೋಣ, ಇನ್ನೇನ್ ಪ್ರಾಣ ಹೋಗುತ್ತೆ ಅನ್ಬೇಕಾದ್ರೆ ನಾರಾಯಣ ಅಂತ ಹೇಳ್ಬಿಡೋಣ, ಹೊರಟೋಗ್ಬಿಡ್ಬೋದು ಅಂತ ಹೇಳಿದ್ರೆ ಅದು ನಮ್ ಕೈಯಲ್ಲಿಲ್ಲ. ಯಾಕೆಂತ ಹೇಳಿದ್ರೆ ಅದು ಭಗವಂತನ ಸಂಕಲ್ಪ. ಆವಾಗ ಹಂಗೆ ಏದು ನಾನು ನಿನೈಕ ಮಾಟೆ ಹೇಳ್ತಾರೆ. ತಣ್ಣನವಿಲ್ಲೈ ನಮಂತಮರ್ಗಳು ಅವ್ರು ಒಂಚೂರು ಕರುಣೆ ಇಲ್ವಂತೆ. ಶಾಲ ಕೊಡುಮೈಹಳ್ ಶಯ್ಯಾನಿರ್ಪರ್. ಒಂದಲ್ಲ ಎರಡಲ್ಲ ಬೇರೆ ಬೇರೆ ತರ ನರಕದಲ್ಲಿ ಅನೇಕ ತರ ನಮಗೆ ಶಿಕ್ಷೆಗಳು, ಒಂದೊಂದ್ ತರ ಅಪರಾಧಕ್ಕೆ ಒಂದೊಂದ್ ತರ ಶಿಕ್ಷೆಗಳು. ಪರಸ್ತ್ರೀಯಲ್ಲಿ ವ್ಯಾಮೋಹಗೊಂಡಿದ್ರೆ ಅಥವಾ ಅಪಚಾರ ಪಟ್ಟಿದ್ರೆ ಅವಾಗ ಅವ್ರಿಗೆ ಅಲ್ಲಿ ಕಾದ ಕಬ್ಬಿಣದಲ್ಲೋ ಅಥವಾ ತಾಮ್ರದಲ್ಲೋ ಲೋಹದಲ್ಲಿ ಒಂದು ಸುಂದರವಾದ ಸ್ತ್ರೀಯನ್ನ ಮಾಡಿ ಒಪ್ಕೊಳ್ಬೇಕು ಅವಳನ್ನ ಅಂತ ಹೇಳ್ತಾರಂತೆ. ಆಮೇಲೆ ಎಣ್ಣೆ ಕೊಪ್ಪರಿಗೆ ಹುರಿತಾರಂತೆ. ಆ ತರ ಎಲ್ಲ ಗರುಡ ಪುರಾಣ ಅಲ್ಲಿ ಅದೆಲ್ಲ ಡೀಟೈಲ್ ಆಗಿ ಕೊಟ್ಟಿದ್ದಾರೆ. ಒಂದೊಂದು ತಪ್ಪಿಗೆ ಒಂದೊಂದು ಇದು
ಶಾಲಪುಡಮೆಗಳು ಒಂದಕ್ಕಿಂತ ಒಂದು ಘೋರವಾಗಿರೋದಂತೆ, ನೋಡಕ್ಕೆ ಆಗೋದಿಲ್ಲ. ಮಣ್ಣೊಡ ನೀரும் ಮೆರಿயும் ಕಾಲುಂ ಮತ್ತುಂ ಆಕಾಶಮಾಹಿ ನಿನ್ನ ಪಂಚಭೂತವೆಲ್ಲ ನೀನೇ ಆಗಿ ಅನುಪ್ರವೇಶ ಮಾಡಿರುವಂತ ಭಗವಂತ ನೀ ಎನ್ನಲಾಂ ಪೋದೆ ಉನ್ನಾಮಮೆಲ್ಲ. ಯಾವಾಗ ಎಣಿಸ್ಬೋದು, ಯಾವಾಗ ಜಪ ಮಾಡ್ಬೋದು, ಅವಾಗೆಲ್ಲ ಎಣ್ಣಿನೇ ಎನಕ್ ಪುರಿಕೊಂಡೆಂಡ್ರುಂ. ನನಗೆ ಇದಕ್ಕೆ ಅಂತಲ್ಲ, ಯಾವಾಗ ಜಪ ಮಾಡಕ್ಕಾಗುತ್ತೋ ಅವಾಗೆಲ್ಲ ನಿನ್ ಜಪ. ಅಣ್ಣಲೇ ನೀ ಎನ್ನೈ ಕಾಕವೇಂಡು, ಮಾಡಿದೀನಿ ನಾನು ಜಪ, ನೀ ನನ್ನ ಕಾಪಾಡ್ಬೇಕು ಅಂತ ಹೇಳ್ತಾರೆ. ಈ ತರ ಪೆರಿಯಾಳ್ವಾರ್ ಹೇಳ್ತಾರೆ. ಮುಂದಿನ ಹಾಡಾಗಿ ಹೋಗೋಣ. ಪೆರಿಯಾಳ್ವಾರ್ ಇನ್ನೂ ತುಂಬಾ ಇದೆ, ಸಮಯ ಆಗ್ಬಿಡುತ್ತೆ. ಇವಾಗ ನಾಚಿಯ ತಿರುವಿನಲ್ಲಿ ಆಟಾಡ್ ಶ್ರೀರಂಗದ ಬಗ್ಗೆ ಏನ್ ಹೇಳಿದಾಳೆ ಅದನ್ನ ನೋಡೋಣ. ತಾಮೋಹತ್ವಂ ತಂ ಕೈಯಲ್ ಸಂಗಮೇ போலாவோ யாமோகக்கும் என் கையில் சங்கமும் மேந்திழையீர் தீமோகத்தனாகனை மேல் சேரும் திருவாரங்கர் ஆமோகத்தனோகாரால் ಅಮ್ಮನೇ ಅಮ್ಮನೇ ತಾಮೋಹಕ್ಕುಂ ತಂ ಕೈಯಿಲ್. ಅವರು ಶಂಖವನ್ನ ಪ್ರೀತಿಯಾಗಿ ಇಟ್ಕೊಂಡಿದಾರಂತೆ ಕೈನಲ್ಲಿ, ಭಗವಂತ ಶಂಖವನ್ನ. ಯಾವ ಮೋಹಕ್ಕಂ ಎಂ ಕೈಯಿಲ್ ಗಂಗಮೊಮ್ಮೆ ಎಂದಿಡಗಿ. ನಮಗೂ ಅದನ್ನ ಕರುಣೆ ಮಾಡಿ, ಹೇಗೆ ಧ್ರುವನಿಗೆ ಆ ಶಂಖದಿಂದ ಎಲ್ಲ, ಶಂಖ ಬಂದು ಜ್ಞಾನದ ಸಂಕೇತ, ಅದನ್ನು ಸೌರದಾಗ ಎಲ್ಲ ಜ್ಞಾನವನ್ನು ಕೊಟ್ರಲ್ಲ. ಮೋಹತ್ತನ ಹಣೆ ಮೇಲೆ ಅವನು ಚೆಂಡವನ್ನ ಕಾರ್ತಾ ಇರೋ ಆದಿಶೇಷನ ಮೇಲೆ ಮಲ್ಕೊಂಡಿದ್ದಾನಂತೆ ಭಗವಂತ. ಎಲ್ಲಿ? ಶ್ರೀರಂಗದಲ್ಲಿ. ಸೇರುಂ ತಿರುವರಂಗ ಅಲ್ಲಿ ಮಲ್ಕೊಂಡಿದ್ದಾನೆ. ಮುಹತ್ತೈನೋ ಕಾರ. ಅಯ್ಯೋ ನನ್ನ ಕಡೆ ನೋಡೋದಿಲ್ವಾ? ಅಮ್ಮನೇ ಅಯ್ಯೋ ಭಗವಂತ ನನ್ನ ಕಡೆಗೆ ನಿಂತಿರ್ ನೋಡಲ್ವಾ? ನಿನಗೇನಪ್ಪಾ, ಜೆಡ್ ಸೆಕ್ಯೂರಿಟಿ ಆದಿಶೇಷ ಯಾವಾಗ್ಲೂ ನೋಡ್ಕೊಳ್ತಾ ಇರ್ತಾನೆ, ಕೈಯಲ್ಲಿ ತಣ್ಣಗಿರೋ ಶಂಖ ಚಕ್ರ ಎಲ್ಲ ಇಟ್ಕೊಂಡು ಸೌಖ್ಯವಾಗಿ ಅಲ್ಲಿದೆಯಾ? ಒಂದ್ಸತಿ ನನ್ನ ಕಡೆ ನೋಡೋದಿಲ್ವಾ ಅಂತ ಕೇಳ್ತಾಳೆ. பூங்கோதம்சோழ்ந்த புவனியும் விண்ணுலகும் அங்காதும் சோராமே ஆழ்கின்ற எம்பெருமான் செங்கோலுடைய திருவரங்கச் செல்வனார் ಎನ್ಕೋಲ್ ಒಳೆಯಾಲ್ ಇಡರ್ತೀರಲಾಗಾದೆ. ಶಂಗೋಲ್ ಅಂತ ಹೇಳಿದ್ರೆ ಆಧಿಪತ್ಯ ನಡೆಸೋನು ಒಂದು ಕೋಲನ್ನ ಇಟ್ಕೊಂಡಿರ್ತಾನಂತೆ ಯಾವಾಗ್ಲೂ. ಇತ್ತೀಚೆಗೆ ನಾವು ನೋಡಿದ್ವಿ, ಆ ಶಂಗೋಲು ಒಂದನ್ನ ತಗೊಂಡ್ಬಂದು ಪಾರ್ಲಿಮೆಂಟ್ ಅಲ್ಲಿ ಇಟ್ಟಿದ್ರು. ಪಾರ್ಲಿಮೆಂಟ್ ಬಿಲ್ಡಿಂಗ್ ಆದಾಗ ಶಂಗೋಲನ್ನ ಒಂದು ತಂದು ಮೋದಿ ಅವರು ಅಲ್ಲಿಟ್ಟು. ಏನಂತ ಹೇಳಿದ್ರೆ ಗುಡ್ ಗವರ್ನೆನ್ಸ್ ಅಂತ, ಅದಕ್ಕೆ ಸಂಕೇತವಾಗಿ ಆ ಶಂಗೋಲ್ ಅದನ್ನ ಇಡ್ತಾರೆ. ಅದನ್ನ ಇಲ್ಲಿ ಹೇಳ್ತಾರೆ. பூங்கோதம்சூழ்ந்த ಭುವನಿಯುಂ ವಿಣ್ಣುಲಹುಂ ಆಗಾದಂಶೋರಾಮೆ. ಎಲ್ಲ ಒಂದು ಜಾಗವನ್ನು ಬಿಡದೆ ಆ ಕಪ್ಪುಧಾಮ ಅಂತ ಹೇಳ್ತಾರಲ್ಲ, 3 ಲೆವೆಲ್ ಅಲ್ಲಿ, ಊರ್ಧ್ವಲೋಕಗಳು, ಮಧ್ಯದಲ್ಲಿ ಮರ್ತ್ಯಲೋಕ, ಕೆಳಗಡೆ ಅಧೋಲೋಕಗಳು, ಎಲ್ಲಾ ಜಾಗದಲ್ಲೂ ತನ್ನ ಆಡಳಿತವೇ ನಡೆಸ್ತಾ ಇದ್ದಾನೆ ಭಗವಂತ. ಆಳ್ಹಿಂದ್ರ ಎಂಬೆರುಮಾನ್, ಅವನೇ ಅಧಿಪತಿ ಅದಕ್ಕೆ. ತಿರುವರಂಗ ಯಾರಪ್ಪ ಅಂದ್ರೆ ಇವನೇ. ಈ ತಿರುವರಂಗದಲ್ಲಿ ಮಲ್ಕೊಂಡಿದ್ದಾನಲ್ಲ ಚೆಲ್ವನ, ತುಂಬಾ ಸುಂದರಾಂಗ ಅವನು ಅದನ್ನ ಹೇಳ್ತಾರೆ. ಎನ್ಕೋಲ್ ಒಳೆಯಾಲ್ ಇಡರ್ತೀರೋರಾಗಾದೆ. ನನ್ನ ಕಷ್ಟಗಳು, ಕೋಳಂದ್ರೆ ಕಷ್ಟಗಳು, ನನ್ನ ಕಷ್ಟಗಳು ಹೋಗಲ್ವಾ? ನಿನ್ನ ಎಷ್ಟು 3 ಲೋಕವನ್ನ ಆಳಿ ಎಲ್ಲಾರು ನಿರ್ವಾಹ ಮಾಡೋ ನಿನಗೆ ನನ್ನ ಕಷ್ಟವನ್ನ ತೀರ್ಸೋಕಾಗಲ್ವಾ ಅಂತ ಹೇಳ್ತಾರೆ. ஒல்லா குருளுருவாய் பொன் கையில் நீரேத்த எல்லா உலகம் அளந்து கொண்ட எம்பெருமான் நல்லார்கள் வாழும் நளிரங்கனாகடையான் இல்லாதோ கை பொருளும் ಏದುವಾನೊತ್ತುಳನೆ. ಇಲ್ಲಿ ನಳಿರ್ ಅರಂಗನಾಹಣೆಯಾನ್, ನಳಿರ್ ಅರಂಗ ಅಂತ ಹೇಳಿದ್ರೆ ತುಂಬಾ ಹೂಶೋಲೆಗಳು ತುಂಬಾ ಇದೆ. ಹಾಗೇನೆ ತುಂಬಾ ತಟಾಕಗಳು, ಅಲ್ಲೆಲ್ಲ ತಾವರೆ ಹೂಗಳು ಅನೇಕ ಇದೆ. ನಾಗಣೆ ಮೇಲೆ ಮಲ್ಕೊಂಡಿದ್ದಾನೆ ಭಗವಂತ ಶ್ರೀರಂಗದಲ್ಲಿ. ಇಲ್ಲ ಕೈ ಪುರುಳು ಏದುವಾನೊತ್ತುಳನೆ. ಇವನು ಎಲ್ಲ ಪದಾರ್ಥವನ್ನು ವಾಮನಾವತಾರದಲ್ಲಿ ತ್ರಿವಿಕ್ರಮನಾಗಿ ಇಡೀ ಜಗತ್ತನ್ನ ಅಳ್ಕೊಂಡವನು. ಅವನೇ ಇಲ್ಲಿ ಬಂದು ಈ ನಾಹಣೆ ಮೇಲೆ ಮಲ್ಕೊಂಡಿದ್ದಾನೆ ಅಂದ್ರೆ. உண்டாதுடங்காத ஒலிக்கடலை உடரத்து பெண்ணாக்கையா புண்டு தாமுத்த போதெல்லாம் தின்னார் மதில் சோழ் திருவரங்க செல்வரார் எண்ணாதே ತಮ್ಮುடைய ನನ್ಮೆಗಳೇ ಎನ್ನುವರೇ. ನಮ್ಗೊಂದು ಒಳ್ಳೇದಾಗ್ಬೇಕು ಅಂತ ಹೇಳಿದ್ರೆ ಭಗವಂತನನ್ನ ನೆನ್ಸ್ಕೊಳ್ಬೇಕು. ಯಾವಾಗ ನೆನ್ಸ್ಕೊಳ್ಬೇಕು ಅಂತ ಹೇಳಿದ್ರೆ
ಕೆಲವ್ರು ತಮ್ಗೆ ಏನಾದ್ರೂ ಆಗ್ಬೇಕಾದಾಗ ಮಾತ್ರ ಭಗವಂತನ ನೆನ್ಸ್ಕೊಳ್ತಾರೆ. ಅದೆಲ್ಲ ಯಾವಾಗ್ಲೂ ನೆನ್ಸ್ಕೊಳ್ಬೇಕು. ಹಾಗಾದ್ರೆ ಯಾವಾಗ್ಲೂ ಅದೇ ಕೆಲಸ ಮಾಡ್ತಾ ಇರಕ್ಕಾಗತ್ತ ಅಂತ ಹೇಳಿದ್ರೆ, ನಮ್ಮ ಉಸಿರು ಒಳಗಡೆ ಹೋಗಿ ಹೊರಗಡೆ ಬರೋ ಒಂದೊಂದು ಉಸಿರು ಭಗವಂತನಿಂದಲೇ ಆಗ್ತಾ ಇರೋದು. ನೆನೆಸ್ಕೊಂಡ್ರೆ ಏನು ಕಷ್ಟ, ಅದ್ರಲ್ಲಿ ಏನು ಇಲ್ಲ. ನಮಗೆ ಬೇಕಾದಾಗ ಮಾತ್ರ, ಸಂಕಟ ಬಂದಾಗ ವೆಂಕಟರಮಣ ಅಂತಿರಬಾರ್ದು, ಯಾವಾಗ್ಲೂ ನೆನ್ಸ್ಕೊಳ್ಬೇಕು. ಅದನ್ನ ಹೇಳ್ತೀನಿ. ಯಾಕೆ ಅವನನ್ನ ನೆನ್ಸ್ಕೊಳ್ಬೇಕು ಅಂತ ಹೇಳಿದಾಗ, ಸೀತೆಯನ್ನ ಕರ್ಕೊಂಡ್ ಬರ್ಬೇಕು, ತನಗೆ ಸಂಬಂಧಪಟ್ಟ ಒಂದು ವ್ಯಕ್ತಿ ತೊಂದರೆಯಲ್ಲಿದ್ದಾರೆ ಅಂತ ಹೇಳಿದಾಗ ಎಷ್ಟರ ಮಟ್ಟಿಗೆ ಅವನು ಭಗವಂತ ಕಷ್ಟಪಟ್ಟು ಉಣ್ಣಾದೆ ಉರಂಗಾದೆ, ಊಟ ಕೂಡ ಸರಿಯಾಗಿ ಮಾಡ್ತಾ ಇರ್ಲಿಲ್ವಂತ. ಲಕ್ಷ್ಮಣ ಬೈದು ಕೊನೆಗೆ ಹೇಳದ್ನಂತೆ, ಏನು ಅಂತ ಹೇಳಿದ್ರೆ, ನೀನು ಆಹಾರ ತಗೊಳ್ದೆ ನೀನು ಅಕಸ್ಮಾತ್ ಜೀವ ಧರಿಸ್ಲಿಲ್ಲ ಅಂತ ಹೇಳಿದ್ರೆ ನೀನ್ ಹೋಗ್ಬಿಟ್ರೆ ನಾನು ಹೊಟ್ಟೋಗ್ತೀನಿ, ಆಮೇಲೆ ಊರ್ಗೆ ಯಾರು ಹೋಗಿ ಸುದ್ದಿ ಹೇಳೋರಿಲ್ಲ. ನಾವು ಹೋದ್ರೆ ಆಮೇಲೆ ಕೌಸಲ್ಯ ಹೋಗ್ಬಿಡ್ತಾಳೆ, ಕೌಸಲ್ಯ ಹೋದ್ರೆ ಆಮೇಲೆ ಸುಮಿತ್ರೆ ಹೋಗ್ತಾಳೆ, ಎಲ್ಲಾರು ಹೋಗ್ಬಿಡ್ತಾರೆ, ಅಯೋಧ್ಯೆನೇ ತಬ್ಬಲಿ ಆಗ್ಬಿಡುತ್ತೆ. ಈ ತರ ಎಲ್ಲ ಮಾಡಕ್ಕಾಗತ್ತ? ನೀನ್ ಜವಾಬ್ದಾರಿ ಏನು? 14 ವರ್ಷ ಕಾಡಿಗೆ ಹೋಗಿ ವಾಪಸ್ ಬರ್ತೀನಿ ಅಂತ ಭರತನಿಗೆ ಹೇಳಿದೀವ ಇಲ್ವಾ? ವಾಪಸ್ ಬರ್ತೀನಿ ಅಂತ. ವಾಪಸ್ ಹೋಗದೆ ಹೋದ್ರೆ ಭರತನು ಪ್ರಾಣ ಬಿಟ್ಬಿಡ್ತಾನೆ, ಏನ್ ಪ್ರಯೋಜನ ಅಂತ ಬೈತಾನೆ. ಹಾಗೆ ಉಣ್ಣಾದುರಂಗಾದ ನಿದ್ದೆ ಬರಲ್ಲ. ಅಯ್ಯೋ ನನಗೆ ನನ್ನ ಹೆಂಡತಿ ಇದೆ ವೈದೇಹಿ ಏನ್ ಕಷ್ಟಪಡ್ತಾ ಇದ್ದೋಳು ಅಂತ ಅವನಿಗೆ ನಿದ್ದೆನೆ ಬರೋದು ಅಂತ. ಪೆಣ್ಣಾಕೆಯ ಪುಟ ಮುತ್ತಪೋ ತಿನ್ನಾರ್, ಆತರ ಅವಳ ಬಗ್ಗೆನೆ ಚಿಂತೆ ಮಾಡ್ತಾ ಇದ್ದಾಗ ತಿನ್ನಾರ್ ಮದೆಲ್ಶೋ ದೊಡ್ಡ ದೃಢವಾದ ಗೋಡೆಗಳು ಕಟ್ಟಿರೋ ಅಂತ. ಅದಕ್ಕೆ ತಿರುಮಂಗ ಆಳ್ವಾರ್ ಕನ್ಸ್ಟ್ರಕ್ಷನ್ಸ್ ಅದೆಲ್ಲ ನಮಗೆ ಇವಾಗ್ಲೂ ನಾವು ನೋಡ್ಬೋದು. ಸಪ್ತ ಪ್ರಾಕಾರಗಳಲ್ಲಿ ನಿಮ್ಗೆ ಯಾರಾದ್ರೂ ಪರಿಚಯದವ್ರ ಮನೆ ಇದ್ರೆ ಅವ್ರ ಹಿತ್ಲ ಕಡೆ ದೊಡ್ಡ ದೊಡ್ಡ ಕಾಂಪೌಂಡ್, ಕಲ್ಲಿನ ಕಾಂಪೌಂಡ್ ಆಗಿ ಏನು ಭದ್ರವಾಗಿದೆ, ಯಾವ ಸಿಮೆಂಟ್ ಹಾಕಿಲ್ಲ, ಎಲ್ಲ ಗಚ್ಚಿದಾರಿಗೆ ಕಟ್ಟಿರೋ ಅಂತದ್ದು. 1000 ವರ್ಷ ಆಗ್ಬಿಟ್ಟಿದೆ, ಆದ್ರೆ ಕೂಡ ಅದಲ್ಲಿ ಹಂಗೆ ದೃಢವಾಗಿ ನಿಂತಿದೆ. ಯಾಕಂದ್ರೆ ಎಂಥ ನೆರೆ ಬಂದ್ರೆ ಕೂಡ ಅದನ್ನ ತಡೆಯೋ ತರ ಕಾವೇರಿ ನೀರಿಂದ ಕಟ್ಟಿರೋ ಅಂತದ್ದು ಇದು ಗೋಡೆಗಳು. ತಿರುವರಂಗ ಚೆಲ್ವನ, ತಿರುವರಂಗನಲ್ಲಿ ಸುಂದರಾಂಗ ಇದ್ದಾನೆ. ಎಣ್ಣಾದೆ ತಮ್ಮುಡೆಯ, ಭಗವಂತನನ್ನ ನೆನೆಸ್ಕೊಳ್ದೆ ನನ್ ಮಹಿಳೆ ಎನ್ನುವರೆ. ನಾಸ್ತಿಕರಾಗಿದ್ ಬಿಡು, ನಮಗ್ ಒಳ್ಳೇದಾಗ್ತಾ ಇಲ್ಲ ಅಂತ ಕರ್ಬೋದು. ತುಂಬಾ ಜನ ನೋಡ್ತೀವಿ, ಯಾವ್ದು ಒಳ್ಳೇದು ಏನು ಮಾಡೋದೇ ಇಲ್ಲ, ಒಂದು ಒಳ್ಳೆ ಕೆಲ್ಸಾನು ಮಾಡೋದಿಲ್ಲ, ಸತ್ಕಾರ್ಯ ಏನು ಮಾಡೋದಿಲ್ಲ. ಆದ್ರೆ ಇವು ನಮ್ಗೆ ಯಾವ್ದು ಆಶೀರ್ವಾದ ಇಲ್ಲ, ನಮ್ಗೆ ದೇವ್ರು ನಮ್ಮ ಕಣ್ ತೆಗೆದು ನೋಡಲ್ಲ, ದೇವ್ರು ತುಂಬಾ ಪಕ್ಷಪಾತಿ, ಬರೀ ಪಕ್ಕದ ಮನೆಯವ್ರಿಗೆ ಇದ್ ಮಾಡ್ತಾ ಇದ್ದಾನೆ, ಇನ್ನೊಬ್ರಿಗೆ ಕೊಡ್ತಾ ಇದ್ದಾನೆ, ನಮ್ಗೇನು ಕೊಡ್ತಾ ಇಲ್ಲ ಅಂತ. ಎಣ್ಣಾದೇನು ನಮ್ಮುಡೆಯ, ಭಗವಂತನನ್ನ ಧ್ಯಾನ ಮಾಡಿ ಅವನ ಕೈಂಕರ್ಯ ಮಾಡಿ ಅವನಿಗೆ ನಾವು ಋಣಪಟ್ಟಿದ್ದೀವಿ ಅಂತ ನೀವು ತೋರಿಸ್ಕೊಂಡ್ರೆ ಸಾಕು, ನನ್ಮಗಳು ತಾನಾಗೆ ಬರುತ್ತೆ, ಒಳ್ಳೇದು ನಮ್ಗೆ ತಾನಾಗೆ ಬರುತ್ತೆ. ಅದೆಲ್ಲ ಏನು ಮಾಡದೆ ಒಳ್ಳೇದಾಗ್ಬೇಕು ಅಂದ್ರೆ ಹೇಗಾಗುತ್ತೆ? ಕಾಂಟ್ರಿಬ್ಯೂಷನ್ನೇ ಇಲ್ದೇನೆ ಎಲ್ಲವನ್ನೂ ಅನುಭವಿಸ್ಬೇಕು ಅಂತ ಹೇಳಿದ್ರೆ ಹೀಗೆ ನೋ ಪೇನ್ ನೋ ಗೇನ್. ಯಾವಾಗ್ಲೂ ಅಷ್ಟೇನೆ ಕಷ್ಟಪಡ್ದೇನೆ ಯಾವುದು ಸುಖ ಬರುವುದಿಲ್ಲ. ಆ ತರ ಇರ್ಬೇಕಾದ್ರೆ ಎಣ್ಣಾದೆ ತಮ್ಮುಡೆಯ, ಭಗವಂತನ ನಾಮವನ್ನ ನೆನೆಸ್ದೇನೆ ನನ್ ಮಹಿಳೆ ಬೇಜಾರ್ ಮಾಡ್ಕೋತಾಳೆ ಆಂಡಳಿ. ಭಗವಂತನನ್ನ ನೆನೆಸ್ಕೊಳ್ಳೋದೇ ಇಲ್ವಲ್ಲ, ಈ ಭೂಮಿಗೆ ಬಂದು ಇಂಥ ಒಂದು ಶರೀರ ಕೊಟ್ಟು ನಮಗೆಲ್ಲ ಎಂಥ ಉಪಕಾರ ಮಾಡಿದಾನೆ ಭಗವಂತ. ಅವನನ್ನ ನೆನೆಸ್ಕೊಳ್ದೆ ನನ್ ಮಹಿಳೆ ಎನ್ನೋದೆ ಒಳ್ಳೇದಾಗ್ಬಿಡ್ಬೇಕು, ನಮ್ಗೆ ಯಾವಾಗ್ಲೂ ಒಳ್ಳೇದಾಗ್ಬಿಡ್ಬೇಕು, ಯಾವ್ದು ಕೆಟ್ಟದಾಗ್ಬಾರ್ದು. ಆ ತರನೇ ಅನ್ಕೊಳ್ತಾ ಇದ್ರೆ ಹೇಗಾಗತ್ತೆ? ஆஷிச்சூர்த்திதந்த பார்மஹள்க பண்பருமாள் மாசுடம்பில் நீர்வார ಮಾನವಿಲಾಪನ್ವಿಗಾಯ್ ಶ್ರೇಷ್ಠಯ ದೇವರ್. ಇಲ್ಲಿ ತಿರುವರಂಗ ಹೇಳ್ತಾನೆ, ತುಂಬಾ ತೇಜಸ್ಸಿರೋ ದೇವರಂತೆ. ತಿರುವರಂಗ ಚೆಲ್ವನಾಥ್ ತೇಶಿಗಿರುಪನಹಳ್ ಪೇತವಂ ಪೇದಾವೆ. ಮುಂಚೆನೆ ಮಾತಾಡಿ ಹೇಳಿಟ್ಟಿದ್ದಾಳೆ. ಹೇಗೆ ಅಂತ ಹೇಳಿದ್ರೆ, ಯಾರು ಹೇಳಿಟ್ಟಿರೋದು ಅಂದ್ರೆ ಭೂದೇವಿ. ಮುಂದೆ ಬರೋರಿಗೆಲ್ಲ ನೀನು ಅನುಗ್ರಹ ಮಾಡ್ಬೇಕು, ಅನುಗ್ರಹ ಮಾಡೋದಿಕ್ಕೇನೆ ನಾನು ಹೋಗಿ ಆಂಡಾಳಾಗಿ ಅವತಾರ ಮಾಡಿ ಬರ್ತೀನಿ ಅಂತ ಹೇಳು ಬಂದಿದ್ದಾಳೆ. ಪೇಶಿ ಇರುಪನಳ್, ಅವಳ ಪೇಶಿ ಯಾರು ಕೇಳಿ ಪರ್ಮಿಷನ್ ತಗೊಂಡು ನಮ್ಗೆಲ್ಲ ಉದ್ಧಾರ ಮಾಡ್ಬೇಕು ಅಂತ ಆ ವರಾಹ ಚರ್ಮ ಶ್ಲೋಕವನ್ನು ಕೂಡ ಈ ಕೇಳಿ ಇಸ್ಕೋತಾಳೆ. ಪೇತವಂ ಪೇರಾವೆ, ಹೇಳಕ್ಕೆ ಏನಿದೆ ಅಂತ ಒಂದು ಉಪಕಾರವನ್ನ ಮಾಡಿದಾಳೆ ಅಂತ ಹೇಳ್ಬಿಟ್ಟು ಈ ತರ ಇನ್ನು ತುಂಬಾ ಇದೆ. ಇನ್ನು ಪೆರ್ಮಾಳ್ ತಿರುವಳಿಗೆ ಹೋಗೋಣ. ಆಂಡಾಳು ಇದಿಷ್ಟು ನಾಚಿಯ ತಿರುವಳಿನಲ್ಲಿ ಇದಿಷ್ಟು ತಿರುವರಂಗ ಚೆಲ್ವನ ಬಗ್ಗೆ ಬರೆದಿದ್ದವರು. ಇನ್ನೂ ಇದೆ, ಈ ಹಾಡುಗಳನ್ನು ಪೂರ್ತಿಯಾಗಿ ನಾನು ಹಾಡಿಲ್ಲ, ಆದಷ್ಟದಲ್ಲಿ ಒಂದೆರಡು ಮಧ್ಯದಲ್ಲಿ ಆರಿಸ್ಕೊಂಡು ಹೇಳಿದ್ದೀನಿ. ನೋಡೋಣ, ಇದೊಂದು ಆವರ್ತಿ ಇದಾದ್ಮೇಲೆ ನಿಮ್ಗೆ ಏನಾದ್ರು ಎಲ್ಲರಿಗೂ ಇಷ್ಟ ಆಯ್ತು ಅಂತಂದ್ರೆ ಎಲ್ಲರ ಹತ್ರನೂ ಈ ಪುಸ್ತಕ ತಗೊಂಡ್ಬಿಟ್ರೆ ಕಂಟಿನ್ಯೂಸ್ ಆಗಿ ಒಂದು ಪಾಸ್ಟು ಬಿಡದೆ ಎಲ್ಲಾನು ಅನುಸಂಧಾನ ಮಾಡೋಣ. ಆದ್ರೆ ಅದೇ ನಾ ಹೇಳಿದ್ನಲ್ಲ, ಇದಿಷ್ಟು ಹೆಚ್ಚು ಕಡಿಮೆ 500-600 ಪಾಸ್ಟ್ಗಳಿವೆ.
5-6 ತಿಂಗಳು ಆಗ್ಬೋದು ಎಲ್ಲಾ ಪಾಶುಗಳನ್ನು ನಾವು ಅನುಭವಿಸಿದ್ರೆ, ಅದಕ್ಕೆ ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಪಾಶುರ ಅಂದ್ರೆ ಪದ್ಯಗಳ? ಆ? ಪಾಶುರ ಅಂದ್ರೆ ಪದ್ಯಗಳ? ಅದೆಲ್ಲ ಯಾರಮ್ಮ ಕನ್ನಡದ ಪದ್ಯಗಳ? ಯಾರು ಕೇಳಿದ್ದು? ವನಮಾಲ. ನಾನು ವನಮಾಲ. ವನಮಾಲನ? ಪಾಶುರ ಅಂದ್ರೆ ಹೌದು, ಪದ್ಯಗಳ. ಪದ್ಯಗಳು. ಹಾ. 4,000 ದಿವ್ಯ ಪ್ರಬಂಧಗಳಲ್ಲಿ 4,000 ಪಾಶುರಗಳಿವೆ. ಅದೇನೆ ಒಂದೊಂದು ಪದ್ಯಕ್ಕೆ ಪದ್ಯಗಳು ತಮಿಳಲ್ಲಿ ಪದ್ಯಗಳು. ಅಲ್ಲ, ಯಾಕೆ ಹೇಳಿದೆ ನಾನು ಅಂತ ಹೇಳಿದ್ರೆ 4,000 ದಿವ್ಯ ಪ್ರಬಂಧ ಪೂರ್ತಿ ಅನುಸಂಧಾನ ಮಾಡಿ ಬೇಸಿಕ್ ಪ್ರಬಂಧ ಅನುಸಂಧಾನ ಮಾಡಿ ಪಾಶುರ ಅಂದ್ರೆ ಏನು ಅಂತ ಕೇಳಿದ್ರಲ್ಲ, ಅಯ್ಯೋ ನನಗೆ ಅಂತ ಅನ್ನೋ ತರ ಆಗ್ಬೇಕು. ಅಲ್ಲಲ್ಲ, ಪದ್ಯ ಅಂತ ಗೊತ್ತಾಯ್ತು. ಅದೆಲ್ಲ ಬೇರೆಯವರಿಗೆ ಕನ್ನಡ ತಮಿಳ್ ಗೊತ್ತಿಲ್ದೇನವ್ರಿಗೆ ಅದು ಓದ್ಕೊಂಡ್ರೆ ಅವ್ರಿಗೆ ಅರ್ಥ ಆಗಲ್ಲ ಅಲ್ವಾ? ಬರೀ ಪುಸ್ತಕ ತಗೊಂಡ್ರೆ. ತಮಿಳು ಗೊತ್ತಿಲ್ಲದೆ ಇರೋರಿಗೆ ಅಂತ ಹೇಳಲೇಬೇಡಿ ನೀವು. ತಮಿಳು ಗೊತ್ತಿಲ್ಲದೆ ಇರೋರಿಗೆ ಅಂತಾನೆ ವಿಶೇಷವಾಗಿ 4,000 ದಿವ್ಯ ಪ್ರಬಂಧವನ್ನು ನಾನು ಅಷ್ಟು ಡೀಟೇಲ್ ಆಗಿ ಟ್ರಾನ್ಸ್ಲೇಟ್ ಮಾಡಿ ನನ್ನ ಕೈಲಾದಷ್ಟು ಎಲ್ಲ ಹೇಳಿದ್ದೀನಿ. ಪಾಶುರ ಅಂದ್ರೆ ನೀವು ಹೇಳಿದಿರಾ, ಬೇರೆಯವ್ರಿಗೆ ಅವ್ರ ಬುಕ್ ತಗೊಂಡ್ರೆ ಅರ್ಥ ಆಗಲ್ವಲ್ಲ ಅಂತಂದೆ ನಾನು ಅಷ್ಟೇ. ಬೇರೆ ಯಾರು ಇಲ್ವಲ್ಲ, ಇರೋರು ನಮ್ ಕ್ಲಾಸ್ನವ್ರು ತಾನೆ. ಅಲ್ಲ, ನಮ್ಮ ಮನೇಲಿ ಅಡಿಗೆಯವರು ಕೇಳ್ತಾ ಇರ್ತಾರೆ, ಅದಕ್ಕೆ ಕೇಳಿದೆ. ಅವ್ರಿಗೆ ಬುಕ್ ಬೇಕಂತೆ, ಯಾಕೆ ಬುಕ್ ಇಟ್ಕೊಂಡ್ರೆ ಅರ್ಥ ಆಗಲ್ಲ, ನೀವು ಅವ್ರು ಹೇಳೋದನ್ನೇ ಕೇಳಿ ಅಷ್ಟೇ ಅಂದೆ. ಆಯ್ತಾಯ್ತು, ತರ್ಸ್ಕೊಡ್ತೀನಿ ಬಿಡಿ, ಬುಕ್ ಹೇಳಿದೀನಿ, ಬರುತ್ತೆ, ತರ್ಸ್ಕೊಡ್ತೀನಿ. ಅಲ್ಲ, ಬುಕ್ ಅವ್ರಿಗೆ ಕನ್ನಡದಲ್ಲಿ ಇದ್ರೆ ಅದು ತಮಿಳು ವರ್ಷನ್ ತಾನೆ, ಅವ್ರಿಗೆ ಅರ್ಥ ಆಗಲ್ಲ ತಮಿಳು, ಅದಕ್ಕೆ. ಅಲ್ಲ, ಕನ್ನಡದಲ್ಲೂ ಇದೆ ಅಂತ ಕಾಣುತ್ತೆ. ದಿವ್ಯದೇಶದ ಚರಿತ್ರೆ ಕೇಳಿ ಅದೇ ಅವ್ರಿಗೆ ಬೇಕು, ಅವ್ರಿಗೆ ಅದು ಬೇಕು. ವರ್ಲಾರ್ ಇಲ್ಲ, ನಾನು ನಾನಿಟ್ಟ ಪುಸ್ತಕದಲ್ಲಿ ಬರೀ ಪಾಶುಗಳು ಇದೆ, ವರ್ಲಾರ್ ಪಾಶುಗಳು. ಬುಕ್ ಬೇಕು, ನೀವು ತಗೊಳ್ಳೋ ಬುಕ್ ನನಗೂ ತಗೊಳ್ಳಿ ಅಂತಾರೆ ಅವ್ರು, ಅದಕ್ಕೆ ಇದ್ರೆ ತರ್ಸ್ಕೊಡ್ತೀನಿ, ಅವ್ರಿಗೆ ಹೇಳ್ತೀನಿ. ಆಯ್ತಾಯ್ತು, ಓಕೆ. ಓಕೆ, ಇವಾಗ ಇದೇ ಶ್ರೀರಂಗದ ಮೇಲೆ ಅಲ್ಲ, ಇನ್ನೇನಿಲ್ಲ, ಬೇಸಿಕ್ ಡೌಟ್ಸ್ ಆ ಥರ ಬಂದ್ಬಿಟ್ರೆ ಅವಾಗ ಒಂದ್ಸಲ ದುಃಖ ಆಗುತ್ತೆ. ಏನಪ್ಪ 5-6 ವರ್ಷ ಕಷ್ಟಪಟ್ಟು ಹೇಳ್ಕೊಟ್ಟು ಬೇಸಿಕ್ ಯಾರಿಗೋ ಏನೋ ಗೊತ್ತಿಲ್ವಾ ಅಂತ. ಎಷ್ಟೋ ಜನ ಈಗ ಕ್ಲಾಸಲ್ಲಿ ಇರೋರೆಲ್ಲಾನು 60 ಜನ ಬರ್ತಾರೆ ಒಂದು ಟೂರ್ಗೆ ಅಂತ ಹೇಳಿದ್ರೆ, ಇನ್ನೊಂದಕ್ಕೆ ಎಲ್ಲದಕ್ಕೂ ಬರ್ತಾರೆ. ಆದ್ರೆ ರೆಗ್ಯುಲರ್ ಆಗಿ ಕ್ಲಾಸಿಗೆ ಬರೋರು ಒಂದು 20-22 ಜನ ಅಂತಿದ್ರೆ, ಅವ್ರು ಅಟ್ಲೀಸ್ಟ್ ಪಾಶುರ ಅಂದ್ರೆ ಡೌಟ್ ಪಡ್ಕೊಡುದು, ಇದು ದಿವ್ಯದೇಶ ಅಂದ್ರೆ ಏನು ಬೇಸಿಕ್ ಮಿನಿಮಮ್. ಅದೇ ಅದಕ್ಕೋಸ್ಕರ ಈ ದಿವ್ಯದೇಶ ಮಹಾತ್ಮ್ಯಂ ಅಂತ ಇದನ್ನ ಟಾಪಿಕ್ ಅಂತ ಇಟ್ಕೊಂಡ್ರೆ ಕೂಡ ಬೇಸಿಕಲಿ ಫಸ್ಟ್ ಆಳ್ವಾರ್ಗಳ ಬಗ್ಗೆನೂ ತಿಳ್ಕೊಬೇಕು. 12 ಆಳ್ವಾರ್ ಬಗ್ಗೆನೂ ಈ ಕ್ಲಾಸ್ ಅಲ್ಲಿ 12 ಆಳ್ವಾರ್ದು ತನಿಯನ್ ಪೂರ್ತಿ ಹೇಳ್ತಾರೆ ಮೊದಲು. ಯಾಕಂದ್ರೆ ಎಲ್ಲಾ ಆಳ್ವಾರ್ಗಳು ಹಾಡಿದಾರಲ್ಲ, ಅದಕ್ಕೆ ಅವ್ರು ತನಿಯನ್ ಪೂರ್ತಿ ಹೇಳ್ತಾರೆ. ರಾಮಾನುಜ ದಯಾಪಾತ್ರ ಶುರು ಮಾಡಿ ಎಲ್ಲಾ ಆಳ್ವಾರ್ ತನಿಯನ್ನು ಹೇಳಿ ಈ ದಿವ್ಯದೇಶಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ದಾಗ, ಯಾಕೆ ದಿವ್ಯದೇಶಗಳು ಅಂತ ಫಸ್ಟ್ ಕ್ಲಾಸ್ಗೆ 1ನೇ ಕ್ಲಾಸ್ ನೀವು ಬಂದಿದ್ರಲ್ಲಿ ಗೊತ್ತಿಲ್ಲ, ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಆಳ್ವಾರ್ಗಳು ಮತ್ತೆ ಆಚಾರ್ಯಗಳು, ಮುಖ್ಯವಾಗಿ ಆಳ್ವಾರ್ಗಳು ಮಂಗಳಾಶಾಸನ ಮಾಡಿರುವಂತ ದಿವ್ಯದೇಶಗಳು. ಬೇಕಾದಷ್ಟು ವೈಷ್ಣವ ಸ್ಥಳಗಳಿವೆ, ಅಭಿಮಾನ ಸ್ಥಳಗಳಿವೆ. ಹಾಗೆ ನೋಡಿದ್ರೆ ಮೇಲ್ಕೋಟೆ ದಿವ್ಯದೇಶ ಅಲ್ಲ, ಯಾಕಂದ್ರೆ ಯಾವ ಆಳ್ವಾರು ಹಾಡಿಲ್ಲ ಅಂತ ಹೇಳ್ತಾರೆ. ಆಳ್ವಾರುಗಳು ಆ ಕ್ಷೇತ್ರವನ್ನ ಬಂದು ನೋಡಿ, ಯಾಕಂದ್ರೆ ಹಾಗೆ ನೋಡಿದ್ರೆ ನಮ್ಮ ಆಳ್ವಾರಿಗೆ ಎಲ್ಲಾ ಕ್ಷೇತ್ರವನ್ನು ಪರ್ಯಟನೆ ಮಾಡ್ಲಿಲ್ಲ. ತಿರುಮಂಗಿ ಆಳ್ವಾರು ಒಬ್ರೇನೆ 86 ಕ್ಷೇತ್ರಗಳನ್ನು ಪರ್ಯಟನೆ ಮಾಡಿದ್ರು. ಅವರೇ ಹೋಗಿ ಅಲ್ಲಿ ಆ ಕ್ಷೇತ್ರದಲ್ಲಿ ಇದ್ದು ಹಾಡು ಹೇಳಿದ್ರು. ನಮ್ಮ ಆಳ್ವಾರ್ ಕೂತ ಜಾಗದಲ್ಲೇ ಅವರು ಒಂದು 4-5 ನೋಡಿರ್ಬೋದೇನೋ ಅಷ್ಟೇನೆ. ಅವ್ರು ಇದ್ದಿದ್ದು ಆಳ್ವಾರ್ ತಿಮ್ಮಗಿರಿ ಮತ್ತೆ ಆಚೆ ಅಕ್ಕಪಕ್ಕ ಇದ್ದಿದ್ದು 1-2 ನೋಡಿರ್ಬೋದೇನೋ. ಅದು ಬಿಟ್ರೆ ಬೇರೆ ಯಾವ್ದು ನಮ್ಮ ಆಳ್ವಾರ್ ಎಲ್ಲೂ ಹೋಗ್ಲೇ ಇಲ್ಲ. ಕೂತಲ್ಲೇನೆ ಎಲ್ಲಾನು ಹಾಡಿದ್ರು. ಎಲ್ಲಾ ಕ್ಷೇತ್ರದ ದೇವರುಗಳು ಅವ್ರ ಎದುರುಗೆ ಪ್ರತ್ಯಕ್ಷ ಆಗಿ ಹಾಡಿಸ್ಕೊಂಡ್ರು. ಅವಾಗ ಅವ್ರ ಪಾಶುಗಳನ್ನ ಬರೆದ್ರು. ಸೊ ಈ ತರ ಅದೆಲ್ಲಾನು ಗೊತ್ತಾಗ್ಬೇಕು ಅಂದ್ರೆ ಈ ದಿವ್ಯದೇಶ ಮಹಾತ್ಮೆ ತಿಳ್ಕೊಂಡಾಗ ಆಳ್ವಾರ್ ಬಗ್ಗೆನೂ ಗೊತ್ತಾಗುತ್ತೆ, ಅವ್ರು ಬರೆದಿರೋ ಪಾಶುಗಳ ಬಗ್ಗೆನೂ ಗೊತ್ತಾಗುತ್ತೆ. ಅವ್ರು ಹಾಡಿರೋ ಪಾಶುಗಳನ್ನ ಮಂಗಳಾಶಾಸನ ಮಾಡಿರೋ ಊರುಗಳನ್ನ ದಿವ್ಯದೇಶ ಅಂತ ಹೇಳ್ತಾರೆ ಅಷ್ಟೇ. ಅದು ಬಿಟ್ರೆ ಇವಾಗ ಬೇರೆ ಊರು ದಿವ್ಯದೇಶ ಅಲ್ವಾ, ನಮ್ಮ ಮಹಾಲಕ್ಷ್ಮಿ ಲೋಟ ಶ್ರೀನಿವಾಸರು ದಿವ್ಯದೇಶ ಅಲ್ವಾ? ಖಂಡಿತವಾಗ್ಲೂ ದಿವ್ಯದೇಶ. ಅವ್ರು ನಮ್ ಕೆಲಸ ಮಾಡ್ಕೊಡಲ್ವಾ? ಕೈ ಜೋಡಿಸಿ ಅವ್ನ ಮುಂದೆ ನಿಂತ್ಕೊಳ್ಳಿ. ಎಷ್ಟು ಮಹಿಮೆ ಇದೆ ಗೊತ್ತಾ ನಿಜವಾಗ್ಲು. ಎಲ್ಲೆಲ್ಲೋ ಒದ್ದಾಡ್ಕೊಂಡು ಹೋಗ್ತೀವಿ ಅಭಿಷೇಕ ನೋಡಕ್ಕೆ, ಟಿಕೆಟ್ ಸಿಗಲ್ಲ. ತಿರುಪತಿಲಿ ಇನ್ನೊಂದ್ ಕಡೆ ವರ್ಷಾನ್ಗಟ್ಲೆ ಕ್ಯೂ ಅಂತೆ ಅಲ್ಲಿ ಇಲ್ಲಿ ಅಂತ. ಪ್ರತಿ ಶುಕ್ರವಾರ ಎಷ್ಟು ಸೊಗಸಾಗಿ ಇಲ್ಲೆಲ್ಲ ಚೆನ್ನಾಗಿ ನಡೆಯುತ್ತೆ. ಎಲ್ಲ
ದಿವ್ಯದೇಶವನ್ನ ಎಲ್ಲ ಅರ್ಚಾಮೂರ್ತಿನೂ ಎಲ್ಲಾನು ದೇವ್ರೇನೆ. ಎಲ್ಲಾದ್ರಲ್ಲೂ ಆಗಮ ರೀತಿಯಾಗಿ ಎಲ್ಲೆಲ್ಲಿ ಚೆನ್ನಾಗಿ ಪೂಜೆ ಮಾಡ್ತಾರೋ ಅಲ್ಲೆಲ್ಲಾನು ಅದೇ ಶಕ್ತಿ ಇದೆ. ಹರವಾಸುದೇವನಿಗೆ ಏನು ಶಕ್ತಿ ಇದೆಯೋ ಅರ್ಚಾಮೂರ್ತಿ ಎಲ್ಲದಕ್ಕೂ ಅದೇ ಶಕ್ತಿ ಇದೆ. ಈ ದಿವ್ಯ ದೇಶಗಳಲ್ಲಿ ಏನು ನಮ್ಗೆ ವಿಶೇಷ ಅಂತ ಹೇಳಿದ್ರೆ, ಒಂದು ಇತ್ತೀಚೆಗೆನೆ ಈ ದಿವ್ಯ ದೇಶ ಇದನ್ನೆಲ್ಲ ಕೊಂಡಾಡಕ್ಕೂ ಶುರು ಮಾಡಿದ್ದು. ಅದಕ್ಕೆ ಮುಂಚೆ ನಾವೆಲ್ಲ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ದೇವಸ್ಥಾನಕ್ಕೆ ಹೋಗೋದಂದ್ರೆ ಕಾಂಚೀಪುರ, ಇಲ್ಲದೆ ಹೋದ್ರೆ ತಿರುಪತಿ, ಇಲ್ಲದೆ ಹೋದ್ರೆ ಶ್ರೀರಂಗ, ಇದು 4 ಬಿಟ್ರೆ ಬೇರೆ ಯಾವುದಕ್ಕೂ ಹೋಗ್ತಾ ಇರ್ಲಿಲ್ಲ. ಮೇಲ್ಕೋಟೆ ನಮ್ ಕರ್ನಾಟಕದಲ್ಲಿ ಇತ್ತಲ್ಲ, ಅದಕ್ಕೆ ಮೇಲ್ಕೋಟೆ ಅಷ್ಟೇನೆ. ಅದು ಬಿಟ್ರೆ ಬೇರೆ ಯಾವುದು ದೇಶಕ್ಕೆ ಹೋಗ್ತಾನೆ ಇರ್ಲಿಲ್ಲ. ಈ 4ಕ್ಕೇನೆ ಹೋಗ್ತಾ ಇದ್ದಿದ್ದು. ಈ ದಿವ್ಯ ದೇಶ ಇದೆಲ್ಲ ಹೇಗ್ ಬಂತು ಅಂತ ಹೇಳಿದಾಗ, ಕಿಂಚಿತ್ ಕೈಂಕರ್ಯಂ ಟ್ರಸ್ಟ್ ಅಂತ ಒಂದು ಮಾಡ್ಕೊಂಡ್ರು ವೇಲುಕುಡಿ ಸ್ವಾಮಿಗಳು. ಎಲ್ಲಾ ದಿವ್ಯ ದೇಶಗಳಿಗೂ ಹೋದಾಗ ದಿವ್ಯ ದೇಶಗಳು ಇವ್ರು ಮಾಡಿದ್ದಾಗ ಇತ್ತು ಅಂತಲ್ಲ, ಮುಂಚಿನಿಂದ ಹಾಡಿದ್ದು ದಿವ್ಯ ದೇಶಗಳಲ್ಲಿ ಇಷ್ಟ ಆಗಿರೋದಿಲ್ಲ. ಕೆಲವು ದಿವ್ಯ ದೇಶಗಳಲ್ಲೆಲ್ಲಾನು ದೇವರಿಗೆ ದೀಪ ಹಚ್ಚಕ್ಕೂ ಕೂಡ ಇಲ್ದೇನೆ ಭಗವಂತನ ಮೇಲಿರೋ ಪಂಚಗಳೆಲ್ಲ ಇಲಿಗಳೆಲ್ಲ ಕಚ್ಚಿ ತಿಂದ್ಬಿಟ್ಟು ಇಲಿಗಳು ಜಿಳ್ಳೆಗಳೆಲ್ಲ ಓಡಾಡ್ಕೊಂಡು ಅಷ್ಟು ತುಂಬಾ ದುಸ್ಥಿತಿಯಲ್ಲೇ ಬಂದಿತ್ತು. ಅವಾಗ ಟ್ರಸ್ಟ್ ಮಾಡಿ ಎಲ್ಲಾ ದಿವ್ಯ ದೇಶಕ್ಕೂ ಪರ್ಯಟನೆ ಮಾಡಿ ಜನಗಳನ್ನ ಕರ್ಕೊಂಡು ಹೋಗಿ ಅದಕ್ಕೊಂದು ನಿತ್ಯ ಸೇವೆ ಕೈಂಕರ್ಯಗಳಾಗೋ ತರ ಏರ್ಪಾಡು ಮಾಡ್ಕೊಂಡಿದ್ರೆ ತುಂಬಾ ಶ್ಲಾಘನೀಯವಾದ ಕೆಲಸ ಅದು. ಅದು ಮಾಡಿದ ನಂತರನೇ ಎಲ್ಲಾರ್ಗು ಅಲ್ಲಿ ಒಂದು ಹೋಗಕ್ಕೂ ಆಗತ್ತೆ. ಯಾಕಂದ್ರೆ ಅಲ್ಲಿರೋ ಅರ್ಚಕರುಗಳಿಗೂ ಎಲ್ಲಾನು ಅವರು ಚೆನ್ನಾಗಿ ಹೇಳಿದ್ದಾರೆ. ಬಂದವ್ರಿಗೆ ಚೆನ್ನಾಗಿ ದೇವರನ್ನ ವಿವರಿಸಿ ಕ್ಷೇತ್ರ ಪುರಾಣವನ್ನ ಹೇಳಿ ಆರತಿಯನ್ನ ತೋರಿಸಿ ಎಲ್ಲ ಅವಯವಗಳನ್ನು ಭಗವಂತನನ್ನ ತೋರಿಸಿ ಎಲ್ಲ ಮಾತಾಡಿಸಿ ನಿಮಗೂ ಅವಾಗ ಬಂದವರು ನೀವು ಅವ್ರು ಸಂತೋಷವಾಗಿ ನಿಮ್ಗೆ ದಕ್ಷಿಣೆಗಳನ್ನು ಕೊಡ್ತಾರೆ ಅಂತ ಹೇಳಿ ಚೆನ್ನಾಗಿ ಎಜುಕೇಟ್ ಮಾಡಿ ಅರ್ಚಕರನ್ನು. ಯಾಕೆಂತ ಹೇಳಿದ್ರೆ ಅವರನ್ನ ತಪ್ಪು ಹೇಳಕ್ಕಾಗಲ್ಲ, ಪಾಪ ತುಂಬಾ ಬಡತನದಲ್ಲಿ ಇರ್ತಾರೆ. ಯಾರು ಏನೋ ಬಂದಾಗ ಏನೋ ಸಿಟ್ಕೊಂಡು ಏನೋ ಮಾಡ್ಬಿಡ್ತಾರೆ, ಅಥವಾ ಸರಿಯಾಗಿ ಪೂಜೆಗಳನ್ನ ಮಾಡ್ದೇನೂ ಇರ್ಬೋದು. ಅದನ್ನೆಲ್ಲ ಪಾಪ ಅವ್ರು ಸರಿ ಮಾಡಿದ್ದಾರೆ. 108 ದಿವ್ಯ ದೇಶಗಳಿಗೂ ಅವರೆಲ್ಲ ಹೋಗಿ ಅಲ್ಲೆಲ್ಲ ಮಾತಾಡಿ ಪರಿಸರನೆಲ್ಲ ಕ್ಲೀನ್ ಮಾಡಿ ದೇವಸ್ಥಾನ ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕು ಅಂತೆಲ್ಲ ಮಾಡಿ ಟ್ರಸ್ಟ್ ಇಂದ ದುಡ್ಡು ಮಾಡಿ ದುರಸ್ತಿ ಮಾಡಿ ದೇವಸ್ಥಾನಗಳನ್ನೆಲ್ಲ ತುಂಬಾ ಮಾಡಿದಾರೆ. ಇದಾದ ನಂತರನೇ ಎಲ್ಲ ಈ ಟೂರಿಸ್ಟ್ ಆಪರೇಟರ್ಗಳೆಲ್ಲ ದಿವ್ಯದೇಶ ಯಾತ್ರೆ ತೊಂಡೆನಾಡು ತಿರುಪತಿ ಚೋಳನಾಡು ತಿರುಪತಿಯಿಂದ ಹೋಗ್ತಾ ಇರೋದು. ಅದ್ ನೋಡಿದ್ರೆ ನಾನು ಫುಲ್ ಎಲ್ಲ 180 ನೋಡಿಲ್ಲ. ಭಗವಂತನ ವಿಷಯ ಅನುಭವಿಸಕ್ಕೆ ಏನ್ ಬೇಕು ಹೇಳಿ? ಯಾವ್ದೋ ಒಂದು ದಿವ್ಯ ದೇಶದ ಚರಿತ್ರೆ ಅವರು ಬರೆದಿದ್ದಾರೆ ಅಂದ್ರೆ ಓದ್ಕೊಂಡ್ರೆ ನಮ್ಗೆ ಆ ಸೌಖ್ಯ ಸಿಗತ್ತೆ, ಅಲ್ಲೇ ಇದ್ದಂಗೆ ಒಂದು ಅನುಭವ ಸಿಗತ್ತೆ. ಅದಕ್ಕಾಗಿ ನಾನು ಇದನ್ನ ತಗೊಂಡೆ. ಮಧ್ಯದಲ್ಲಿ ಎಲ್ಲ ಈ ದಿವ್ಯ ಪ್ರಬಂಧ ಮುಗೀತಲ್ಲ, ಸೊ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದ ಒಂದು ಟಾಪಿಕ್ ಇದು ಅಂತ ಅದಕ್ಕೋಸ್ಕರ ಇದನ್ನ ತಗೊಂಡೆ. ಇದರಲ್ಲಿ ಅವರು ಆಳ್ವಾರ್ ದಿವ್ಯ ದೇಶದ ಮಹಾತ್ಮೆನೂ ಇರುತ್ತೆ. ದಿವ್ಯ ದೇಶಗಳಲ್ಲಿ ಮಹಾತ್ಮೆ ಅಂತ ಹೇಳಿದ್ರೆ ಈ ಒಂದು ಕ್ಷೇತ್ರ ಒಂದ್ ಕಡೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಹಲವಾರು ಕಾರಣ ಇರ್ಬೋದು. ಯಾರಾದ್ರೂ ಅಲ್ಲಿ ಋಷಿಗಳು ತಪಸ್ ಮಾಡಿ ಭಗವಂತ ಪ್ರತ್ಯಕ್ಷ ಆಗಿರ್ಬೋದು, ಆ ಪ್ರತ್ಯಕ್ಷದ ಸಂಕೇತವಾಗಿ ಅವರಲ್ಲಿ ಒಂದು ದೇವಸ್ಥಾನ ಕಟ್ಟಿರ್ಬೋದು, ಅಥವಾ ಯಾರಾದ್ರೂ ಒಬ್ರು ಭಕ್ತರಿಗೋಸ್ಕರ ಅಲ್ಲಿ ಪ್ರತ್ಯಕ್ಷ ಆಗಿರ್ಬೋದು. ಅದು ಸ್ಥಳ ಪುರಾಣದಲ್ಲಿ ನಾವು ಕೇಳ್ಕೊಂಡಾಗ ತಿಳಿಯುತ್ತೆ. ಅದಾದ ನಂತರ ಇವರು ಆಳ್ವಾರುಗಳೆಲ್ಲಾನು ಹೋಗಿ ಭೇಟಿ ಮಾಡಿ ಮಂಗಳಾಶಾಸನ ಮಾಡಿರ್ತಾರೆ. ಸೊ ಆ ಮಂಗಳಾಶಾಸನವನ್ನು ಇಟ್ಕೊಂಡು ಇನ್ನೂ ಒಂದು ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಸಂಪ್ರದಾಯಸ್ಥರ ಏನಂದ್ರೆ ಎಲ್ಲಾ ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ. ಎಲ್ಲೆಲ್ಲಿ ಮಂಗಳಾಶಾಸನ ಮಾಡಿರ್ತಾರೋ ಆ ದೇವಸ್ಥಾನಕ್ಕೆ ಹೋಗೋದು ಅಂತ ಸಂಪ್ರದಾಯ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಅದು ಆಗಮ ರೀತಿಯಾಗಿ ಸರಿಯಾಗಿ ಪೂಜೆ ಮಾಡದೆ ಹೋದ್ರೆ ನಾವು ಅಲ್ಲಿ ಹೋದ್ರೂ ಏನು ಪ್ರಯೋಜನ ಇಲ್ಲ ಅಂತ ಮಂಗಳಾಶಾಸನ ಹಿರಿಯರು ಆಚಾರ್ಯರು ಮಂಗಳಾಶಾಸನ ಮಾಡಿರೋ ದೇವಸ್ಥಾನಕ್ಕೆ ಮಾತ್ರನೇ ಹೋಗ್ಬೇಕು ಅಂತ ಇಟ್ಕೊಂಡಿದ್ರು. ಸೊ ಹಾಗಾಗಿ ಅದನ್ನೆಲ್ಲ ಚಿರಪರಿಚಿತ ಮಾಡಿಸ್ಕೊಟ್ಟಿದ್ದು ವೇಲುಕುಡಿ ಸ್ವಾಮಿನೇ. ತುಂಬಾ ಶ್ಲಾಘನೀಯವಾದ ಕೆಲಸ ಮಾಡಿದ್ರು. ಇದಾದ ನಂತರ ನಾ ಹೇಳಿದ್ನಲ್ಲ ಟೂರಿಸ್ಟ್ ಆಪರೇಟರ್ಸ್ ತುಂಬಾ ಜನ ಹೋಗಿ 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 ಎಲ್ಲಾರ್ಗು ಪರಿಚಯ ಮಾಡಿಸ್ಬೇಕು. ಎಷ್ಟೋ ಸತಿ 2 ಸತಿ 3 ಸತಿ ಕೂಡ 108 ಮಾಡಿರೋರು ಇದಾರೆ. 108 ಅಲ್ಲ 106. ಯಾರಾದ್ರೂ 108 ನೋಡ್ಬಿಟ್ಟೆ ಅಂದ್ರೆ ಹಾಗಾದ್ರೆ ನೀವು ಇಲ್ಲಿರೋದು ನಿಮ್ ಪ್ರೇತನ ಅಂತ ಕೇಳ್ಬೇಕಾಗತ್ತೆ. ಯಾಕಂದ್ರೆ 106 ಕ್ಷೀರಸಾಗರ, ಅದಕ್ಕೂ ನಾವು ಹೋಗಕ್ಕಾಗಲ್ಲ. 107 ಕ್ಷೀರಸಾಗರ, 108 ವೈಕುಂಠ. ಹಾಗಾಗಿ ಅಷ್ಟ್ಯಾಕೆ ಕಷ್ಟ. 105 ಮುಕ್ತಿನಾಥ ನೇಪಾಳಲ್ಲಿರೋ ಅದನ್ನ ನೋಡೋದೇ ಸ್ವಲ್ಪ ಕಷ್ಟ, ಶ್ರಮ. ಯಾಕಂದ್ರೆ ಬದರಿನಾಥ ಮುಕ್ತಿನಾಥ ಇವೆಲ್ಲ ಪರ್ಯಟನೆ ಮಾಡೋದು ಶ್ರಮ. ಅದರಿಂದ ಈಗ ಮುಂದಿನ ಆಳ್ವಾರಿಗೆ ಹೋಗೋಣ. ಇಲ್ಲಿ ನಾಚಿಯಾರ್ ತಿರುಮಳಿ ಇದರದಾಯ್ತು, ಆಂಡಾಳ್ದಾಯ್ತು. ಶ್ರೀರಂಗದ ಬಗ್ಗೆ ಪೆರುಮಾಳ್ ತಿರುಮಳಿ ಅವ್ರೇನ್ ಹೇಳ್ತಾರೆ ನೋಡೋಣ. ಅವ್ರು ಹೇಳೋದೇ ಬೇಡ. ಕುಲಶೇಖರ ಆಳ್ವಾರು ಉಷ್ಯತೆ ಯಸ್ಯ ನಗರೇ ರಂಗಯಾತ್ರ ದಿನೇ ದಿನೇ
ಯಾರ ಊರಲ್ಲಿ ರಂಗನ ಯಾತ್ರೆ ದಿನೇ ದಿನೇ ನಡೀತಾ ಇರುತ್ತೆ ಅವರೇ ಆ ಊರೇನೆ ಕುಲಶೇಖರ ಆಳ್ವಾರ್ ಇರೋ ಊರು ಅಂತಾನೆ ಹೇಳ್ತಾರೆ. ಅವ್ರಿಗಿಷ್ಟ ಪ್ರತಿ ದಿವಸನೂ ಉತ್ಸವಾದಿಗಳನ್ನ ಮಾಡಿಸ್ತಾ ಇದ್ರಂತೆ ದೇವ್ರಿಗೆ. ಇದನ್ನ ನೋಡಿನೇ ಅವರು ಆಸ್ಥಾನದಲ್ಲಿರೋರೆಲ್ಲ ಅಯ್ಯೋ ಇವ್ರು ಏನೋ ರಾಜ್ಯಭಾರ ಸರಿಯಾಗಿ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರನ್ನು ಓಡಿಸ್ಬಿಡೋಣ, ಈ ಭಕ್ತ ಬಾಂಧವರು ಇಷ್ಟು ಯಾವಾಗ್ಲೂ ಸೇರ್ಕೊಂಡಿರ್ತಾರೆ ರಾಜನ ಸುತ್ತಲೂ, ನಮಗೆ ಆಡಳಿತನೇ ಮಾಡೋಕ್ಕಾಗೋದಿಲ್ಲ, ಇವ್ರನ್ನೆಲ್ಲ ಓಡಿಸ್ಬೇಕು ಅಂತ ಒಂದು ಪಿತೂರಿ ಮಾಡಿ ಯಾವ್ದೋ ಒಂದು ಒಡವೆ ಕಳೆದೋಯ್ತು ಅಂತೆಲ್ಲ ಮಾಡ್ತಾರಲ್ಲ. ಅವಾಗ ಅವ್ರು ಯಾರನ್ನೂ ಪರೀಕ್ಷೆ ಮಾಡ್ಬಿಡಿ ನನ್ನೇ ಮಾಡಿ ಅಂತ ಹೇಳಿ ಕುಡಪ್ಪ ಅಂಬಲ್ ಕೈ ಇಟ್ಟವನ್ ಯಾರು, ಶೆಂಗ್ಳೂರ್ ಪೊಂದಿ ಕಾವಲನ್ ವೀರಲರ್ಕೋ ಕುಲಶೇಖರನ್, ಚೇರನಾಟ ದೊರೆ ಕುಲಶೇಖರನ್ ಅವ್ರು ಬರ್ದಿರೋ ಹಾಡುಗಳನ್ನ ನೋಡೋಣ. ಅವರು ಅಷ್ಟೇ ರಂಗನಾಥ ಯಾವಾಗ ಶ್ರೀರಂಗಕ್ಕೆ ಹೋಗ್ತೀನಿ ಯಾವಾಗ ಶ್ರೀರಂಗಕ್ಕೆ ಹೋಗ್ತೀನಿ ಅಂತಾನೆ ಕಾಯ್ತಾ ಇದ್ರು. ಒಂದು ಕಾರಣ ಅಷ್ಟೇನೆ, ಯಾವಾಗ ಅವರು ಆಸ್ಥಾನದಲ್ಲಿ ಇವರು ಭಾಗವತರನ್ನ ಪರೀಕ್ಷೆ ಮಾಡ್ತೀನಿ ಅಂದ್ರು ಅವಾಗ್ಲೇನೆ ತಾನೇ ಆ ಘಟಸರ್ಪ ಇದ್ದಿದ್ದ ಕೊಡದಲ್ಲಿ ಕೈ ಇಟ್ಟು ನೋಡಿ ಏನು ಕಷ್ಟಿಲ್ಲ, ಯಾರು ಏನು ಕದ್ದು ಇಲ್ಲ, ಕಷ್ಟಿತ್ತು ಒಂದು ಪದಾರ್ಥಕ್ಕೋಸ್ಕರ ಈ ತರ ಭಾಗವತರಿಗೆ ಅಪಚಾರ ಮಾಡ್ಬಿಡ್ರಿ, ನಾನು ನಿಮ್ಗೆ ಒಂದು ಕ್ಷಣ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮಗನಿಗೆ ರಾಜ್ಯ ಪಟ್ಟಾಭಿಷೇಕ ಮಾಡ್ಬಿಟ್ಟು ಅವರು ಶ್ರೀರಂಗಕ್ಕೆ ಬಂದ್ಬಿಡ್ತಾರೆ. ಅವ್ರ ಜೊತೆ ಅವ್ರ ಮಗಳು ಬಂದ್ಬಿಟ್ಲು ಅಂತ ಚರಿತ್ರೆ ಹೇಳುತ್ತೆ. ಚೇರಕುಲ ನಾಯಕಿ ಬಂದ್ಲು ಅವಳ ಜೊತೆಗೆ ಅಂತ ಹೇಳುತ್ತೆ. ಹಾಗೆ ಚೇರಕುಲ ನಾಚಿಯಾರ್ ಅಂತ ಶ್ರೀರಂಗದಲ್ಲಿ ಅವಳಿಗೂ ಒಂದು ಸನ್ನಿಧಿ ಇದೆ, ಅದನ್ನ ನಾವು ನೋಡ್ತೀವಿ. ಈರುಳ್ಳಿರಿಯ ಇದು பெருமாள் திருமொழி ಮೊದಲನೇ ಪದ್ಯನೇ ಇದು. ಈರುಳಿರಿಯ சுடர்மணிகள் இமைக்கும் நெத்தி இன துத்தி அணிபணங்களாயிரங்களாண்ட அரவரச பெரும் ஜோதி அனந்தனென்னும் அணி விளங்கும் உயர் வெள்ளை அணையை மேவி திருவரங்க பெருநகருள் தென்னீர் பொன்னி திருக்கையால் அடிவருட பள்ளி கொள்ளும் கருமணியை கோமளத்தை கண்டு கொண்டு என் கண்ணினைகள் என்று ಕೊಲೋ ಕಳಿக்கும் ನಾಳೆ. ಮೊದಲನೇ ಹಾಡಲ್ಲೇ ಹೇಳ್ತಾರೆ ತಿರುವರಂಗ ಪೆರುನಹರು, ದೊಡ್ಡ ನಗರ ಅಂತ ನಾನು ಹೇಳಿದ್ನಲ್ಲ, 156 ಎಕರೆ, ವ್ಯಾಟಿಕನ್ ಸಿಟಿಗಿಂತ ಸ್ವಲ್ಪ ದೊಡ್ಡದಾಗೆ ಇತ್ತು ಇದು ಅಂತ ಹೇಳ್ತಾರಲ್ಲ. ತೆನ್ನಿ ಪೊನ್ನಿ, ಸುತ್ತಲೂ ಪೊನ್ನಿ, ಕಾವೇರಿ ನದಿಗೆ ಪೊನ್ನಿ ಅಂತ ಹೆಸರು ತಮಿಳಲ್ಲಿ. ಯಾಕೆಂತ ಹೇಳಿದ್ರೆ ಚಿನ್ನ ತಗೊಂಡ್ಬಂದು ದಡಕ್ಕೆ ಹಾಗೆ ಚಿನ್ನದ ಪುಡಿಗಳನ್ನ ತಳ್ತಾ ಇತ್ತಂತ. ಸಹ್ಯಾದ್ರಿ ಬೆಟ್ಟದಲ್ಲಿ ತುಂಬಾ ಚಿನ್ನ ಇತ್ತು ಅಂತ, ಮರದ ಮೇಲೆ ಮಳೆ, ಬೆಟ್ಟದ ಮೇಲೆ ಮಳೆ ಸುರಿದು ಅದೆಲ್ಲ ಹರಿದು ಬರ್ತಾ ಇತ್ತಲ್ಲ ಪೊನ್ನಿ ನದಿನಲ್ಲಿ, ಕಾವೇರಿನಲ್ಲಿ, ಅದನ್ನ ಅದಕ್ಕೆ ಪೊನ್ನಿ ಅಂತ ಹೆಸರು ನದಿಗೆ. ತಿರುಕೈಯಾಲಡಿವರುಡ, ಕಾವೇರಿ ನೀರು ಅದು ಬರ್ಲಾರ್ನಲ್ಲೇ ಹೇಳಿದ್ವಲ್ಲ, ಗಂಗೆಗೆ ಕಾಂಪಿಟೇಷನ್ ಮಾಡ್ಕೊಂಡು ತಪಸ್ಸಿದ್ದು ಅವಳು ಅಲ್ಲಿ ಸುತ್ತಲೂ ಭಗವಂತನ ಸುತ್ತಲೂ ಕಾಲು ತೊಳಿತಾ ಇದ್ಲು. ಅಡಿವರುಡ, ತನ್ನ ಕೈಯಿಂದ ಭಗವಂತನ ಪಾದಗಳನ್ನ ತೊಳಿತಾ ಇದ್ಲು ಅಂತ. ಅಡಿವರುಡ ಪಳ್ಳಿಕೊಳ್ಳು, ಅಲ್ಲಿ ಬಂದು ಕೂತ್ಕೊಂಡಂತೆ, ಯಾಕಂದ್ರೆ ಅವನು ವರ ಕೊಡ್ತಾನೆ, ನಾನು ಇಲ್ಲಿ ಬರ್ತೀನಿ, ನೀನು ನದಿಯಾಗಿ ಹರಿದಾಗ ನಾನು ಬರ್ತೀನಿ, ಅವಾಗ ನಿನಗೂ ಅದೇ ಗಂಗೆಗೆ ಯಾವ ಸ್ಟೇಟಸ್ ಇದೆಯೋ ಅದೇ ನಿನ್ಗೂ ಪುಣ್ಯ ನದಿ ಸ್ಟೇಟಸ್ ಬರುತ್ತೆ ಅಂತ. ಕರುಮಣಿಯ ಕೋಮಳತೆ ಕಂಡುಕೊಂಡ ಎನ್ ಕಣ್ಣಿನಹಳ್, ಕರುಮಣಿ ಭಗವಂತನಿಗೆ ಒಂದು ಸಾಲಿಗ್ರಾಮ ಕಪ್ಪು ಮಣಿ ಅಂತ ಹೇಳ್ತೀವಲ್ಲ, ಆ ತರ ಕರುಮಣಿಯೇ ಮಣಿ, ಮಣಿಪ್ರಾಯವಾದದ್ದು ನೋಡಕ್ಕೆ ಮುದ್ದಾಗಿ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ತೇಜಸ್ ಆಗಿರುವಂತದ್ದು ಅಂತ. ಎನ್ ಕಣ್ಣಿನಗಳು ಎಂದ್ರು ಕೊಲೋ, ಯಾವಾಗಪ್ಪ ಈ ಕದಾಹಂ ಅಂತ ಸ್ತೋತ್ರದಲ್ಲಿ ಆಳವಂದಾರ ಇದ್ ಮಾಡ್ತಾರಲ್ಲ, ಆ ತರ ಎಂದ್ರು ಕೊಲೋ ಕಳಿಕುಂ ನಾಳೆ, ಯಾವತ್ತಪ್ಪ ನಾನು ಹೋಗಿ ಆ ಶ್ರೀರಂಗವನ್ನ ನೋಡ್ತೀನಿ ಅಂತ ಹಾಡ್ತಾರೆ. ಅದೇ ತರ ತಳುವಾಯೋರೀರೈನ್ಯೂರುದಂಗಳಾದ ಒಳೆಯುಡಂಬುಂ ನಳಲ್ ನಾಹಂ ಉಮೆಂಡ ಶಂಡಿ வீயாத மலர் சென்னி விதானமே போல் மேல்மேலும் மிக வெங்கும் பரந்ததன் கேள் காயாம் பூமலர் பிடங்களந்த மாலை கடியரங்க தரவணையில் பள்ளி கொள்ளும் மாயோனை மணத்தூணை பற்றி நின்று என் வாயார என்று ಕೊಲೋ வாழ்த்தும் ನಾಳೆ. ಸೊಗಸಾದ ಪದ್ಯ ಇದು. ನನ್ನ ಬಾಯಿಂದ ಅಲ್ಲಿ ನಿಂತ್ಕೊಂಡು ಭಾಗವತರ ಸಮ್ಮುಖದಲ್ಲಿ ಸುತ್ತಲೂ ಭಾಗವತರಿರ್ಬೇಕಂತೆ. ನಾವು ಒಬ್ರೇ ಹೋದ್ರೆ ಏನು ಪ್ರಯೋಜನ ಇಲ್ಲ, ಎಲ್ಲಾರು ಇರ್ಬೇಕು, ರಂಗ ರಂಗ ಅಂತ ಇರ್ಬೇಕು. ವಾಯೋನೆ ಮಣತ್ತೂಣೆ ಪತ್ತಿನಿಂದ,
ಈ ದಿವ್ಯದೇಶದಲ್ಲಿ ನೀವು ಗಮನಿಸ್ಬೇಕು, ಯಾವಾಗ್ಲೂ ಅಷ್ಟೇ, ತಿರುಪತಿಲಾಗ್ಲಿ ಶ್ರೀರಂಗದಲ್ಲೇ ಆಗ್ಲಿ ತುಂಬಾ ರಶ್ ಇರುತ್ತೆ, ಹೋಗಿ ಅಂದ್ಬಿಡ್ತಾರೆ, ಗಮನಿಸಲ್ಲ. ಈ ಹತ್ರ ಹೋದ್ರೆ ಗರ್ಭಗುಡಿನಲ್ಲಿ ಆ ಕಡೆ ಈ ಕಡೆ ಒಂದು ದೊಡ್ಡ ಕಂಬಗಳಿವೆ. ಈ ಕಂಬಗಳು ಆ ಸ್ಟ್ರಕ್ಚರೇ ಹಾಗೆ, ಯಾವ್ದು ವಿಮಾನ ಇದೆಯಲ್ಲ, ಶ್ರೀರಂಗದ ವಿಮಾನ ಅಪ್ರಾಕೃತವಾದದ್ದು. ಆ ಕಂಬಗಳ ಮಧ್ಯೆ ರಂಗನಾಥ ಮಲ್ಕೊಂಡಿರೋದು, ಅದ್ ಮೇಲ್ಗಡೆ ಪ್ರಣವಾಕಾರದ ವಿಮಾನ. ಆ ಕಂಬ ಇದೆಯಲ್ಲ, ಅದು ಇದು ಭಗವಂತನ ನೋಡಿದಾಗ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡತ್ತಂತೆ, ತಲೆ ಸುತ್ತ ಬಿಡತ್ತಂತೆ ಭಕ್ತಿ ಅಭಿನಿವೇಶದಲ್ಲಿ. ಅದಕ್ಕೋಸ್ಕರ ಅವಾಗ ಆ ಮಣ ತೂಣೆ ಅದನ್ನ ಯಾವಾಗ ನಾನು ಇಟ್ಕೊಂಡು ಯಾವಾಗ ನೆನ್ಸ್ಕೊಳ್ತೀನಿ ಅಂತ ಅಂದ್ರೆ, ಅತ್ಯುತ್ತರದಿಂದ ಸೇವೆ ಯಾವಾಗ ನನ್ಗೆ ಮಾಡಕ್ಕಾಗತ್ತೆ ಅಂತ. ನೆಕ್ಸ್ಟ್ ಟೈಮ್ ಅಲ್ಲಿ ಹೋದಾಗ, ಇವಾಗ ಗೊತ್ತಿಲ್ಲ ಎಲ್ರನ್ನೂ ಆ ಮಣ ತೂರ್ನಾಗ ಹಿಡ್ಕೊಳಕ್ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಅರ್ಚಕರಿಗೆ ಬಹುಶಃ ಸ್ವಲ್ಪ ಪೂಸಿ ಹೊಡೆದ್ರೆ ಹಿಡ್ಕೊಳಕ್ಕೆ ಬಿಡ್ಬೋದೇನೋ. ಅವಾಗ ಮಾಯೋನೈ ಮಣಸ್ತೂಣೈ ಪತ್ತಿ ನಿಂದ್ರೆ ಅಲ್ಲಿ ಅದನ್ನ ಹಿಡ್ಕೊಂಡು ಎನ್ವಾಯಾರ ಎಂದ್ರು ಕೊಲು ನಾನು ನನ್ನ ಬಾಯಿಂದ ಯಾವಾಗ ನಾನು ಹಾಡಕ್ಕಾಗತ್ತೆ ಅಂತ ಇಲ್ಲಿ ಹೇಳ್ಕೊಳ್ತಾರೆ. ಆ ಶ್ರೀರಂಗದ ಮಹಿಮೆಯಲ್ಲಿ ಅದನ್ನು ಆಯಾರ ಎಂದ್ರು ಕೊಲು ವಾಳ್ಸು ಸ್ತೋತ್ರವನ್ನ ಹೇಳಕ್ಕೆ ಯಾವಾಗತ್ತೆ. ಆತರ ಇನ್ನು 10 ಹಾಡು ಅವರು ಹೇಳ್ತಾರೆ. ಕೋಲಾಂಡ ನೆಡುಂ ಶಾರ್ಗಂ ಕೂರ್ந்த செங்கம் கொலையாய் கொடுந்தண்டம் கொத்த உள்வாள் காலாந்த கதிகருடன் என்னும் வென்றைக் கடும் பறவை இவை அனைத்தும் புறஞ்சோள் காப்ப சேலாந்த நெடும் கடனி சோலை சூழ்ந்த திருவரங்க தரவணையில் பள்ளி கொள்ளும் மாயோனை கண்டு இன்பக் கலவியெய்தி ಕಲ್ವಿನಗೆ ಎಂದು ಕೊಲೋ ವಾಳುಂ ನಾಳೆ. ಯಾವತ್ತಪ್ಪ ನಾನು ಭಗವಂತನ ನೋಡಿ ಸಂತೋಷ ಪಟ್ಟು ಅವನ ಸುತ್ತಲೂ ಇರೋಂತ ಗಿಡ ಮರ ಬಳ್ಳಿ ಹೂಗಳು, ಇದು ಶ್ರೀರಂಗದಲ್ಲಿ ನೀರು ಸಮೃದ್ಧಿಯಾಗಿರೋದ್ರಿಂದ ಹೂ ತೋಟಗಳೆಲ್ಲ ಜಾಸ್ತಿ ಇರುತ್ತೆ. ಯಾವತ್ತಪ್ಪ ನಾನು ಅದನ್ನೆಲ್ಲ ಅಲ್ಲಿ ಅದ್ರ ನಡುವೆ ನೀನ್ ಮಲ್ಕೊಂಡಿರೋ ನಿನ್ನನ್ನ ಯಾವಾಗ ನಾನು ನೋಡೋದು ಅಂತ ಹೇಳ್ತಾರೆ. ತೂರಾದ ಮನಕ್ಕಾದಲ್ ತೊಂಡರ್ ತಂಗಳ್ ಕುಳಾಂಕುಡುಮೆ ತಿರುಪುಹಳ್ಹಳ್ ಬಲவும் ಪಾಡಿ. ಭಗವಂತನ ಮೇಲೆ ಅಷ್ಟೊಂದು ಅಭಿನಿವೇಶ ಇರೋರು ಗುಂಪಾಗಿ ಬರ್ತಾ ಇರ್ತಾರಂತೆ, ರಂಗ 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 ಅನ್ಕೊಂಡು. ಅವರ ಮಧ್ಯೆ ಆರಾದ ಮನ ಕಳಿದು ಪೋಡಳ್ದ ಕಣ್ಣೀರ್, ತೃಪ್ತಿನೇ ಆಗದೆ ನೋಡಿ ಅಳ್ತಾ ಇರ್ತಾರಂತೆ ಎಲ್ಲಾ ಭಕ್ತರು. ಅವ್ರ ಮಧ್ಯೆ ಮಳೇಶೋರ, ಮಳೆ ತರ ನೀರ್ ಹನಿ ಕಣ್ಣಿಂದ ಬರ್ತಾ ಇರತ್ತಂತೆ. ನಿனைந்து உருகியேத்த நாளும் ஷீராண்ட முழவோசை பறவை காட்டும் திருவரங்க தரவணையில் பள்ளி கொள்ளும் ஓராழியம்மானை கண்டு துள்ளி ಭೂತಲத்தில் ಎಂದು ಕೊಲೋ ಪುರಳುಂ ನಾಳೆ. ಯಾವತ್ತಪ್ಪ ಈ ಶ್ರೀರಂಗ ಭೂತಲದಲ್ಲಿ ಈ ಭೂವೈಕುಂಠ ಅನ್ನೋ ಜಾಗ ಶ್ರೀರಂಗ, ಯಾವತ್ತು ಬಂದು ಅಲ್ಲಿ ನಾನು ಹೀಗೆ ಅಲ್ಲೆಲ್ಲ ಹೊರಳಾಡೋದು, ಇಂಥ ಭಕ್ತರೆಲ್ಲ ಓಡಾಡಿರೋ ಜಾಗದಲ್ಲಿ ನಾನು ಹೊರಳಾಡ್ಬೇಕು. ಅವ್ರ ಮಣ್ಣೆಲ್ಲ ನನ್ನ ತಲೆ ಮೇಲೆ ಇರ್ಬೇಕು. ತೊಂಡರಡಿ ಪುಡಿ ಆಳ್ವಾರ್ ಮುಂದೆ ಬರುತ್ತೆ, ಅವ್ರ ಹೆಸರೇ ಅದು. ಯಾಕಂದ್ರೆ ತೊಂಡ ಅಡಿ ಪುಡಿ ಭಾಗವತರ ಪಾದ ಧೂಳಿ ಅವ್ರ ತಲೆ ಮೇಲೆ ಇರ್ಬೇಕು ಅಂತಾನೆ ಕೇಳ್ಕೊಳ್ಳೋರು ಅಂತ ಅವರು. ಅಂತ ಒಂದು ಭಾಗವತ ಪ್ರತಿಪತ್ತು ಅವರಿಗೆ ಆ ತರ ಇದು ಹೇಳ್ತಾರೆ. ಇದು ಹಾಗೇನೆ ವನ್ವ ಪೆರುವಾನ ಮೊಯ್ಯ ಅಮರರುಯ್ಯ ಮಣ್ಣುಯ್ಯ மண்ணுலகில் மனுஷருய்ய துன்பமிகு துயரகல அயர்வொன்றில்ல சுகம் வளர அகம் மகிழும் தொண்டர் வாழ ಅನ್ಬಿಡು ತೆನ್ ದಿಶೈ ನೋಕಿ ಪಳ್ಳಿ ಕೊಳ್ಳುಂ. ಎಷ್ಟು ಸೊಗಸಾದ ಹಾಡು ನೋಡಿ. ಹಾಡಲ್ಲಿನೇ ಯಾವ ತರ ಅಲ್ಲಿ ಮಲ್ಕೊಂಡಿದ್ದಾರೆ ಅನ್ನೋದನ್ನ ನಮ್ಗೆ ತೋರಿಸ್ಕೊಡು. ಅನ್ಬಿಡು ತೆನ್ ದಿಶೈ ನೋಕು, ಅಲ್ಲಿ ಪ್ರೀತಿಯಿಂದ ವಿಭೀಷಣನ ಕಡೆಗೆ ನೋಡ್ತಾ ಇದಾರಂತೆ. ಯಾಕಂಡು ಮಲರ್ಕಂಡು ಹಾಗೆ ರಾಜೀವ ಲೋಚನವನ್ನು ಅಗಲವಾಗಿ ಮಾಡಿ ವಿಭೀಷಣನ ಕಡೆಗೆ ನೋಡ್ತಾ ಇದ್ದಾರಂತೆ. ಅಯ್ಯೋ ನೀನ್ ಬರ್ಲಿಲ್ವಲ್ಲ, ನಾನು ಹೇಗೆ ಹೋಗೋದು ಅಂತ ದುಃಖ ಪಟ್ಕೊಂಡು ವಿಭೀಷಣ ಹೇಳ್ತಾ ಇರ್ಬೇಕಾದ್ರೆ ನಿನ್ ಕಡೆಗೆ ನೋಡ್ತಾ ಇದ್ದೀನಿ. ಅನ್ಬಿಡು ತೆನ್ ದಿಶೈ ನೋಕು, ಕೋಪದಿಂದ ನೋಡೋದಲ್ಲ, ಪ್ರೀತಿಯಿಂದ ನೋಡ್ತಾ ಇದ್ದಾನೆ ಭಗವಂತ. ಅದನ್ನ ಎಷ್ಟು ಚೆನ್ನಾಗಿ ಆ ಹಾಡಲ್ಲಿ ಹೇಳ್ತಾರೆ ನೋಡಿ. ಅನ್ಬಿಡು ತೆನ್ ದಿಶೈನೋ ಕಿಪ್ಪಳ್ಳಿ. ಇದನ್ನೆಲ್ಲ ನಾವು ಆಳ್ವಾರ್ ಪಾಶಗಳು ಅನುಭವಿಸಿ ಓದಿ ಅಲ್ಲಿ ಹೋದಾಗ ಅದನ್ನ ಅನುಭವಿಸ್ಬೇಕು ನಾವು. ನೋಡಿ ಆ ಕಡೆ ನೋಡ್ತಾ ಇದ್ದಾನೆ, ಎಲ್ಲೆಲ್ಲೋ ಏನೋ ನೋಡ್ಬಿಡ್ತೀವಿ. ದೇವಸ್ಥಾನಕ್ಕೆ ಹೋಗ್ಬೇಕಾ ಯಾರ ಹತ್ರನೋ ಒಂದು ಜಗಳ ಪಿಕಪ್ ಮಾಡ್ಕೊಂಡ್ಬಿಡೋದು, ಯಾರೋ ಕಾಲ ತುಳಿದ್ಬಿಡ್ತಾರೆ, ಏನೋ ಮಾಡ್ಬಿಡ್ತಾರೆ. ಅದೇ ಒಂದು ದೊಡ್ಡ ವಿಷಯ ಆಗ್ಬಿಟ್ಟು ಆಮೇಲೆ ಏನ್ ಮೇನ್ ಹೋಗಿರ್ತೀವಿ ಅದನ್ನೇ ಮಾಡ್ಕೊಂಡ್ಬಿಡ್ತಾರೆ. ನಿಧಾನಕ್ಕೆ ಹೋಗಿ ಭಗವಂತರನ್ನ ನಮಸ್ಕಾರ ಮಾಡಿ ಇವನ್ನೆಲ್ಲ ಜ್ಞಾಪಿಸ್ಕೊಳ್ಬೇಕು. ಪೂರ್ವಾಚಾರ್ಯರುಗಳು ಇವರು ಆಳ್ವಾರಗಳೆಲ್ಲ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ನೋಡಿ, ಎಲ್ಲ ತೋರ್ಸ್ಕೊಟ್ಟಿದ್ದಾರೆ. ಏನ್ ನೋಡ್ತಾ ಇದಾರೆ ಭಗವಂತ, ಆ ಕಡೆ ಏನ್ ನೋಡ್ತಾ ಇದ್ದಾನೆ ಭಗವಂತ ಅಂತ ಹೇಳಿದ್ರೆ
ಯಾರೋ ಕೆಲವರು ಜೋಕ್ ಮಾಡ್ತಾರೆ, ನಮ್ಗೆ ನಿದ್ದೆ ಬರಲಿಲ್ಲ ಅದಕ್ಕೆ ಕಣ್ಬಿಟ್ಕೊಂಡು ಮಲ್ಕೊಂಡಿದ್ದಾನೆ ಸೋಂಬೇರಿ ದೇವರು. ಈ ತರದ್ದೆಲ್ಲ ಪೆದ್ದಾಗಿ ನಮ್ಮ ದೇವರುಗಳ ಮೇಲೆ ಜೋಕ್ಗಳು ಮಾಡ್ಬಿಡ್ತಾರಲ್ಲ, ನಾವು ಸೇರ್ಕೊಂಡು ಅವ್ರ ಜೊತೆಗೆ ನಕ್ಕು ಬಿಡ್ತೀವಿ ಪೆದ್ದಾಗಿ. ಅನ್ಗೊಡು ತೆಂದಿಶೇನೋ ಕಿಪ್ಪಳ್ಳಿ ಕೊಳ್ಳು ಮಲ್ಕೊಂಡಿದ್ದಾನೆ, ಆದ್ರೆ ಯೋಗ ನಿದ್ರೆಯಲ್ಲಿ ಮಲ್ಕೊಂಡಿದ್ದಾನೆ, ಆದ್ರೆ ಇಲ್ಲಿ ಕಣ್ಣು ಮುಚ್ಕೊಂಡಿಲ್ಲ, ತೆಕ್ಕೊಂಡಿದ್ದಾನೆ. ತೆಂದಿಶೇನೋ ಕಿ ವಿಭೀಷಣನ ಕಡೆಗೆ ನೋಡ್ತಾ ಇದ್ದಾನೆ, ಅದನ್ನ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಅದು ತೋರಿಸ್ತಾನೆ. ಅನ್ಗೊಡು ತೆಂದಿಶೇನೋ ಕಿಪ್ಪಳ್ಳಿ ಅಡಿಯರಂಗನ್ ತಿರುಮುತ್ತತ್. ಅಲ್ಲಿ ಈ ಶ್ರೀರಂಗದಲ್ಲಿ ಬಂದು ಅಡಿಯಾರ್ ತಂಗಳ್ ಇನ್ಬಮಿಹೋಂ ಪೆರುಂ ಕುಳವ, ಇಲ್ಲಿ ಒಂದು ದೊಡ್ಡ ಗುಂಪಂತೆ. ಆ ಗುಂಪಲ್ಲಿ ಕಂಡು ಅದನ್ನ ನೋಡಿ ಯಾನು ನನಗೆ ಒಂದೇ ಪೂರೈಸೋಗತ್ತಂತೆ ಕುಲಶೇಖರ ಆಳ್ವಾರ್ಗ. ಅಪ್ಪ ಎಷ್ಟು ಜನ ಭಕ್ತರು ಬಂದಿದ್ದಾರೆ ನೋಡಿ ಅಂತ. ಅಂದ್ರೆ ಎಂಥವನನ್ನ ನೋಡಕ್ಕೆ, ತೇಜೋಮಯವಾದ ಭಗವಂತನ ನೋಡಕ್ಕೆ ಎಷ್ಟು ಜನ ಬಂದಿದ್ದಾರೆ ನೋಡ್ರಿ ಅಂತ ಒಂದು ಸಂತೋಷ ಆಗತ್ತೆ. ಈ ತರ ಒಂದು ಸಂತೋಷ ನಮ್ಗೆ ಯಾವಾಗಾಯ್ತು ಅಂದ್ರೆ, ನಮ್ಗೆ ಅನುಭವಕ್ಕೆ ಬಂದದ್ದು ಕುಂಭಮೇಳಕ್ಕೆ ಹೋದಾಗ ಜಾತಿ ಜನ ಏನು ಇಲ್ಲದೆ, ಬಡವರು ಸಾಹುಕಾರರು ಅನ್ನೋದೇ ಒಂದು ಜನ ಸ್ತೋಮ. ಅದು ಹೇಗೆ ಬಂದ್ರಪ್ಪ, ಒಂದು ನಂಬಿಕೆ ಅನ್ನೋದು ಹಾಗೆ ಜನರಿಗೆ ಹಾಗೆ ಬಂದ್ರಲ್ಲ, ಅದನ್ನ ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯನೇ ಆಯ್ತು ನಮ್ಗೆ. ಅದನ್ನ ಅದೇ ತರ ಇಲ್ಲಿ ಹೇಳ್ತಾರೆ, ಅವರನ್ನ ನೋಡಿ ಇನ್ನೊಮ್ಮೆ ಪೆರುಂ ಪುಳು ಒಂದು ದೊಡ್ಡ ಗುಂಪನ್ನ ನೋಡಿ ಯಾನೊಮ್ ಇಶೈಂದುಡನೆ ಎನ್ರುಕೊಳ್ಳು, ಅವ್ರ ಜೊತೆಗೆ ನಾನು ಸೇರ್ಕೊಂಡು ರಂಗಾರಂಗ ಅಂತ ಯಾವಾಗ ಹಾಡೋದು ಅಂತ ಹೇಳ್ತಾರೆ. ಇದಿಷ್ಟು ಇವರು. ಅದೇ ತರ ತಿರುಮಾಳಿನಲ್ಲಿ ಇದು ಮೊದಲನೇ ದಶಕ. 7ನೇ ದಶಕದಲ್ಲೂ ಅವ್ರು ಹಾಡಿದ್ರು. ತೇಟರಂ ತೀರಲ್ತೇ ನಿನೈ ತೆನ್ನರಂಗನೈ. ಒಳ್ಳೆ ಜೇನುತುಪ್ಪ ತರ ಅಷ್ಟು ಸವಿಯಾಗಿದ್ರಂತೆ ತಿರಲ್ಲು. ಆ ತರ ಅವನ ಕೀರ್ತಿ ಇದು ಎಲ್ಲಾನು ಅಷ್ಟು ಚೆನ್ನಾಗಿದೆ. திருமாதுவாய் வாட்டமில்வன மாலை வார்வனை வாழ்த்தி ಮಾಲ್ಕೊಳ್ ಶಿಂದೆಯರ. ಇಲ್ಲಿ ಕುಲಶೇಖರ ಆಳ್ವಾರ್ ಪೆರುಮಾಳ್ ತಿರುಮಲಿನಲ್ಲಿ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಒಂದೊಂದು ದಶಕ ಒಂದೊಂದು ಬೇರೆ ಬೇರೆ ತರ. ಇವಾಗ ಒಂದೇ ತರ ಸುಮ್ಮನೆ ದೇವರನ್ನ ಹಾಡ್ಕೊಂಡು ಹೋಗ್ಬಿಡ್ಲಿಲ್ಲ. ಇದು ಥಿಯೇಟರ್ ಅಂತೇನಿನ ಎಲ್ಲ ವ್ರಜಸ್ತ್ರೀಯರು ಅವರು ಭಗವಂತನನ್ನ ಅನುಭವಿಸುವಂತದ್ದು ಕೃಷ್ಣಾವತಾರದಲ್ಲಿ ಇರುತ್ತಲ್ಲ ಅಂಥದನ್ನ ಹೇಳ್ತಾರೆ. ಆಮೇಲೆ ಒಂದ್ ಕಡೆ ದಶರಥ ಪುಲಂಬಲ್, ಇನ್ನೊಂದ್ ಕಡೆ ದೇವಕಿ ಪುಲಂಬಲ್, ಆತರ ಯಶೋದೆ ನೋಡಿದ್ದು, ಆತರ ಒಂದೊಂದ್ ಕಡೆ ಒಂದೊಂದ್ ತರ ಹಾಡಿದ್ದಾರೆ. ಇಲ್ಲಿ ಆ ವ್ರಜಸ್ತ್ರೀಯರೆಲ್ಲ ನಡುವೆ ಇದ್ನಲ್ಲ ಕೃಷ್ಣ, ಆ ಕೃಷ್ಣಾವತಾರವನ್ನು ಕೊಂಡಾಡ್ತಾರೆ. ஆட்டமேவி அலந்தனையேட்டு அறவைதும் மெய்யடியார்கள் தம் ஈட்டம் கண்டிட கூடுமேல் ಅದು ಕಾಣುಂ ಕಣ್ ಪಯನಾವದೆ ಅಂತ ಹೇಳಿ ಇದು ಪೂರ್ತಿ ಇಲ್ಲಿ ತೆನ್ನರಂಗನೈ ಅಂತ ಉಂಟಲ್ಲ, ಅಲ್ಲಿ ರಂಗನಾಥನನ್ನೇ ಕೃಷ್ಣ. ಎಷ್ಟೋ ಕಡೆ ಹೇಳ್ತಾರೆ ಈ ಕೃಷ್ಣಾವತಾರ ಆದ್ಮೇಲೆ ಇಲ್ಲಿ ಬಂದು ಮಲ್ಕೊಂಡಿದ್ದ ಅಂತ. ಯಾರು ಹೇಳಿದ್ರು? ಇದಕ್ಕೆ ಮುಂಚಿನ ಅವತಾರ ಕೃಷ್ಣಾವತಾರ, ಅಲ್ಲಿ ಚೇಷ್ಟೆ ಮಾಡಿ ಎಲ್ಲ ಸುಸ್ತಾಗಿ ಇಲ್ಲಿ ಬಂದು ಮಲ್ಕೊಂಡ್ಬಿಟ್ಟಿದ್ದಾನೆ. ಯಾರು ಹೇಳಿದ್ರು ಅಂದ್ರೆ ಬೇಕಾದ್ರೆ ಹೋಗಿ ಬಾಯಿ ವಾಸನೆ ನೋಡಿ, ಬಾಯಿ ವಾಸನೆ ಬೆಣ್ಣೆನೆ ಬರುತ್ತೆ ಅಂತ ಹೇಳ್ತಾರಂತೆ. ಆತರ ಹಾಗೆ தோய்த்த தன் தயிர் வெண்ணை பாலுடனுண்டலும் உடனாய்ச்சிக்கண்டு ஆழ்த்த தோளுடை எம்பிரான் என்னரங்கனுக்கு அடியார்களாய் நாத்தடும் விழநாரணாவென்றழைத்து மெய்த்தழும்ப தொழுதேத்தி இன்பரும் தொண்டர் சேவடி ಏತಿ ಮಾಡ್ತುಂ ಮೆನ್ನೆಂಜಮೇ. ನಾಲ್ಗೆ ಮೇಲೆ ನಾರಾಯಣ ನಾರಾಯಣ ಅಂತ ಹೇಳಿ ಒಂದು ಗುರುತು ಥ್ರೆಡ್, ವೀಲ್ಸ್ ಎಲ್ಲ ಮರಳ ಮೇಲೆ ಹೋದ್ರೆ ಒಂದು ಮಾರ್ಕ್ ಬರುತ್ತಲ್ಲ, ಆ ತರ ಥ್ರೆಡ್ ಆಗ್ಬಿಡ್ಬೇಕಂತ, ಆ ತರ ಇರ್ಬೇಕು ಅಂತ. ಮೈ ತೊಳೆದೈತಿ, ನಮಸ್ಕಾರ ಮಾಡಿ ಮಾಡಿ ಮೈಯೆಲ್ಲ ಸೌದೋಗ್ಬಿಡ್ಬೇಕು ಅಂತ. ಒಂದ್ಸತಿ ನಮಸ್ಕಾರ ಮಾಡೋದೇ ಕಷ್ಟ, ಗುರು ಹಿರಿಯರಿಗೆ ನಮಸ್ಕಾರ ಮಾಡೋದು ಅದಕ್ಕಿಂತ ತುಂಬಾ ದೊಡ್ಡ ಕೆಲಸ, ಕಷ್ಟ. ನಮಸ್ಕಾರನೇ ಮಾಡೋದು ಕಷ್ಟ, ಮಂಡಿ ನೋವು, ಕೆಳಗಡೆ ಕೂತ್ಕೊಳ್ಳಕ್ಕಾಗಲ್ಲ, ತುಂಬಾ ಶ್ರಮಗಳು, ಮೈಗೆ ಹುಷಾರಿರಲ್ಲ ಅಂತ ಹೇಳಿದ್ರೆ ಮಾಡೋಕ್ ಆಗೋದಿಲ್ಲ. ಒಂದು ವಯಸ್ಸಾದ್ಮೇಲೆ ಬಗ್ಗೆ ಸಾಷ್ಟಾಂಗ ಪಂಚಾಂಗ ನಮಸ್ಕಾರಗಳೆಲ್ಲ ಮಾಡೋಕೆ ಆಗೋದಿಲ್ಲ. ಆತರ ಇವ್ರು ಹೇಳ್ತಾರೆ ಮೈ ತೊಳೆದೈತ, ಅದಕ್ಕೆ ಮಾರ್ಕ್ ಬೀಳತ್ರ ನಾವು ನಮಸ್ಕಾರ ಮಾಡ್ಬೇಕು ಅಂತ. ಇನ್ಬರಂ ತೊಂಡರ್ ಶೇವಡಿ ಎಲ್ಲ ಭಾಗವತರ ಜೊತೆಗೆ ಏತಿ ವಾಳ್ತು ಎನ್ನೆಂಜಮೆ, ಅವರನ್ನು ಹೊಗಳ್ಕೊಂಡು ಭಗವಂತನನ್ನು ಹೊಗಳ್ಕೊಂಡು ಅಲ್ಲಿ ಖುಷಿಯಾಗಿರ್ಬೋದು ಶ್ರೀರಂಗದಲ್ಲಿ ಅಂತ. ಆದಿಯಂತಮನಂತಮದ್ಭುತಮಾನ ಮಾನವರ್ತಂ ಪಿರಾನ್. ಭಗವಂತನಿಗೆ ಆದಿಯೂ ಇಲ್ಲ ಅಂತ್ಯನೂ ಇಲ್ಲ,
ಅವರೇ ಎಲ್ಲವಾಗಿರುವಂತ ಪಾದಮಾಮಲ ಶೂಡಂ, ದೊಡ್ಡ ಪಾದಗಳು, ಅದು ಕಮಲದಂತೆ ಇರುವಂತ ಪಾದಗಳು, ಅದನ್ನ ಶೂಡುಂ ಭಕ್ತಿ ಇಲ್ಲದ ಪಾವಿಗಳು ಇಂದಿಡ, ಭಕ್ತಿ ಇಲ್ಲದೆ ಹೋದ್ರು ಕೂಡ ಯಾರಾದ್ರೂ ಆ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ರೆ ಉಜ್ಜೀವನ ಆಗ್ಬಿಡ್ತಾರಂತೆ. ಅದನ್ನ ಹೇಳ್ತಾರೆ. ತೀದಿಲ್ ನನ್ನೆರಿಕಾಟಿ, ಈ ಒಳ್ಳೆ ಮಾರ್ಗವನ್ನೇ, ಒಳ್ಳೆ ಮಾರ್ಗದರ್ಶನವನ್ನೇ ತೋರಿಸ್ತದೆ. ಯಾಕಂದ್ರೆ ಮಾಮೇಕಂ ಶರಣಂ ವ್ರಜ ಅಂತ ಕೈ ತೋರಿಸಿದಾಗ ಅದರಿಂದ ಏನಾಗತ್ತೆ ಅಂತ ಯಾರು ಯೋಚನೆ ಮಾಡ್ಬೇಕಾಗಿಲ್ಲ. ಕೆಟ್ಟದಂತೂ ಯಾರಿಗೂ ಏನೂ ಆಗೋದಿಲ್ಲ. ಅದಕ್ಕೆ ತೀದಿಲ್ ನನ್ನೆರಿಕಾಟಿ ಎಂಗುಂ ತಿರಿಂದ ಅರಂಗ ನಿರ್ಮಾಣಕ್ಕೆ, ಅವತಾರಗಳಲ್ಲಿ ಬಂದು ಎಲ್ಲ ಒಳ್ಳೆ ಸೂಕ್ತಿಗಳನ್ನೆಲ್ಲ ಎಲ್ಲ ಜನರಿಗೆ ಮಧ್ಯ ಹೇಳಿ ತನ್ನನ್ನ ಶರಣಾದ್ರೆ ಎಲ್ಲರಿಗೂ ಮೋಕ್ಷ ಅಂತ ಹೇಳ್ಕೊಂಡ್ ಬಂದಲ್ಲ. ಇದರಿಂದ ಅವನಿಗೇನಾದ್ರೂ ಲಾಭನ ಅಂದ್ರೆ ಏನಿಲ್ಲ, ಎಲ್ಲಾರನ್ನೂ ಉದ್ಧಾರ ಮಾಡೋಕ್ಕೋಸ್ಕರ ಬಂದಿದ್ದನು. ಕಾದಲ್ ಶೈ ತೊಂಡರ್ ಕೆಪ್ಪಿರ ಪಿಲುಂ, ಅದಕ್ಕೆ ಏನು ಬೇಡ, ಅವನ ಭಾಗವತರಿಗೆ ನೀವು ಸೇವೆ ಮಾಡ್ಬಿಟ್ರು ಕೂಡ ಸಾಕು. ಎಪ್ಪಿರ ಪಿಲುಂ, 7 ಜನ್ಮಕ್ಕೂ ಅಂತ. ಕಾದಲ್ ಶೈಯುಂ ಎನ್ನೆಂಜಮೆ, ಭಗವಂತನಿಗೆ ಯಾರ್ಯಾರು ಕೈಂಕರ್ಯ ಮಾಡ್ತಾರೋ ಅಂತ ಭಾಗವತನಿಗೆ ಎನ್ನೆಂಜಮ್, ಕಾದಲ್ ಶೈಯುಂ ಎನ್ನೆಂಜಮೆ, ನನ್ನ ಮನಸ್ಸು ಕೂಡ ಅವರನ್ನ ನಿಮ್ಮ ನಮಸ್ಕಾರ ಮಾಡುತ್ತೆ. ಅವರಿಗೂ ನಾನು ಕೈಂಕರ್ಯ ಮಾಡಿ 80 ರೂಪಾಯಿ ಕೆಜಿ. ಮಾಲೆಯುತ್ತ ಕಡಲ್, ತುಂಬಾ ಇದೆ ಇದು. ಬೆರ್ಮಾಳ್ ತಿರುಮಲೆಯಲ್ಲಿ ಇನ್ನೂ ಒಂದಿಂದಷ್ಟು ಕೊಟ್ಟೋಗ್ತೀನಿ. ಹೋಗ್ಲಿ 3ನೇ ದಶಕದಲ್ಲಿ. மெய்யில் வாழ்க்கையை மெய்யென கொள்ளும் இவ்வையம் தன்னோடு ಕೂಡುವುದಿಲ್ಲಯ್ಯ. ಯಾರಪ್ಪ ಅದು? ದಯವಿಟ್ಟು ಆಡಿಯೋ ಆಫ್ ಮಾಡ್ಕೊಳ್ಳಿ. ಅದು ಹುಡುಕಿ ನಾನೆಲ್ಲ ಮಾಡೋಷ್ಟೊತ್ತಿಗೆ ಇಲ್ಲಿ ಹೊರಟೋಗುತ್ತೆ ಟೈಮ್. ಏನೋ 60 ರೂಪಾಯಿಗೆ ಮಾರ್ಕೆಟ್ ಅಲ್ಲಿ ಕೆಜಿ ಅಂತಿದ್ದೀರಾ, ತಗೊಂಡಿಟ್ಕೊಳ್ಳಿ, ಯಾರಿಗೂ ಜೋರಾಗಿ ಹೇಳ್ಬೇಡಿ ಅಷ್ಟೇ. ಇಲ್ಲ, மெய்யில் வாழ்க்கையை மெய்யென கொள்ளும் இவ்வையம் தன்னொடும் கூடுவதில்லையான் ஐயனே அதங்கா என்றழைக்கின்றேன் மெய்யல் கொண்டொழிந்தேன் என் ತನ್ಮಾಲಕ್ಕೆ. ನಿಜವಾಗ್ಲೂ ಎನ್ ತನ್ಮಾಲಕ್ಕೆ, ನೀನೇ ನನ್ನ ನಿಜವಾದ ಸ್ವತ್ತು. ನಿನಗೆ ನಾನು ಮೈಯಲ್ಲಿ ಕೊಂಡೊಳಿದ್ದೇನೆ. ಹಬ್ಬ ಹುಚ್ಚು ತರ ನಿನ್ನ ಮೇಲೆ ಪ್ರೀತಿ ಆಗ್ಬಿಟ್ಟಿದೆ. ನನಗೆ ಏನ್ ಮಾಡೋದು ಅಂತ. ಮೆಯ್ಯಿಲ್ வாழ்க்கையை, ಯಾವುದು ಈ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಒಂದಾದ್ರೂ ಸತ್ಯಾಸತ್ಯತೆ ಇಲ್ಲ. ಆ ಮೈ ಇಲ್ಲ, ಮೈ ಅಂದ್ರೆ ನಿಜವಾದ ಸತ್ಯ ಅಂತ ಇಲ್ಲದೆ ಇರುವಂತ ಈ ಜೀವನವನ್ನ ಮೇಯ್ಯನ ಕೊಳ್ಳು, ಇದೇ ಇದು ದೊಡ್ಡ ಇದು ಅಂತ ಶಂಕರ ಪೊಂಗಲೂರಿನ ಹತ್ರ ಅನುಭವಿಸ್ಕೊಂಡು ಇಲ್ಲಿ ಇದ್ಬಿಟ್ಟಿದ್ದಾರೆ. ಮೇಯ್ಯನ ಕೊಳ್ಳು ಇವ್ವಯ್ಯಂ ತನ್ನೊಡು ಕೂಡುವುದಿಲ್ಲಯ್ಯ, ಅಂತ ಜನರ ಜೊತೆಗೆ ನಾನು ಸೇರೋದಿಲ್ಲ ಅಂತ ಹೇಳ್ತಾರೆ. ಅಯ್ಯನೇ ರಂಗ ಎಂದಳೆಕಿಂದ್ರೇನ್, ಅಪ್ಪ ರಂಗ ಅಂತ ಕರಿತೀನಿ ನೀನು. ಮೈಯಲ್ಲಿ ಕೊಂಡೊಳಿಂದೆ ನಿಜವಾಗ್ಲೂ ನಾನು ಸೋತ್ ಹೋಗ್ಬಿಟ್ಟಿದ್ದೀನಿ, ನೀನೇ ನನ್ನ ಕಾಪಾಡ್ಬೇಕು ಅಂತ ಹೇಳ್ತಾರೆ. ಉಂಡಿ, ಇದರಲ್ಲಿ ಇನ್ನೊಂದಿದೆ ಈ ಹಾಡು ನೋಡಿ. ಉಂಡಿಯೇ ಉಡೆಯೇ ಉಹಂದೋಡುಂ இம்மண்டலத்தொடும் கூடுவதில்லையான் அண்டவாழன்ன ரங்கன் வன்பே முலை உண்டவாயன் தன் உன்மத்தன் ಕಾಣ್ವಿನೇ ಉಂಡಿಯೇ ಉಡೆಯೇ. ಎಲ್ಲಾದ್ರೂ ಒಂದು ಫ್ರೀ ಬೀಸ್ ಅಂತ ಇದ್ಬಿಟ್ರೆ ಎಲ್ಲ ಅಲ್ಲೂ ಓಡೋಗ್ಬಿಡ್ತಾರೆ. ದೇವಸ್ಥಾನದಲ್ಲಿ ಏನೇ ಅಲಂಕಾರ ಏನೇ ಇರ್ಲಿ, ಅದು ಏನು ಬೇಡ, ಇನ್ನೆಲ್ಲಾದ್ರೂ ಏನಾದ್ರು ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅಂದ್ರೆ ಅಷ್ಟು ಕ್ಯೂ ಖಾಲಿ ಆಗ್ಬಿಡುತ್ತೆ, ಎಲ್ಲ ಅಲ್ಲೋಟೋಗ್ತಾರೆ. ಉಂಡಿಯೇ ಉಡೆಯೇ ತಿನ್ನೋದ ಏನಾದ್ರು ಕೊಡ್ತಾ ಇದ್ದಾರೆ, ಇನ್ನೊಂದಿದೆ ಅಂದ್ರೆ ಅದು ಯಾಕಪ್ಪ ಅಲ್ಲಿ ಅಷ್ಟೊಂದು ರಶ್ ಇದೆ ಅಂತ ಹೇಳಿದ್ರೆ ಇಲ್ಲ, ಅಲ್ಲೇನೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಪ್ರಸಾದನೋ ಇನ್ನೊಂದೋ ಏನೋ ಇರುತ್ತೆ, ಅದಕ್ಕೆ ಅಷ್ಟು. ಆ ತರ ಅವ್ರು ಹೇಳ್ತಾರೆ, ಮಂಡಲತ್ತೊಡಂ ಕೂಡುವುದಿಲ್ಲಯ್ಯಾನ್, ಅಂಥ ಅವರೇ ಜಾಸ್ತಿ ಇರುವಂತ ಈ ಭೂಮಂಡಲದಲ್ಲಿ ಅಂತವ್ರ ಜೊತೆಗೆ ನಾನ್ ಸೇರ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಇವರು. ಅಂಡವಾಣನ್ನ ರಂಗನ್, ಎಲ್ಲ ಬ್ರಹ್ಮಾಂಡಕ್ಕೂ ನಾಯಕನಾದ ರಂಗನಾಥನನ್ನ ವನ್ಪೇ ಮುಲೈ ಉಂಡವಾಯನ್, ಇವನೇನೆ ಪೂತನಿ ಮೊಲೆಯನ್ನ ಕುಡಿದು ಸವಿದು ಅವಳಿಗೆ ಅವಳ ಪ್ರಾಣವನ್ನು ಹೀರುವನು. ಉನ್ಮತ್ತನ್ ಕಾಣ್ವಿನೇ, ಅದು ಏನು ಅಷ್ಟು ಚೆನ್ನಾಗಿತ್ತೇನೋ ಅನ್ನೋ ಉನ್ಮತ್ತನಾಗ್ಬಿಟ್ಟಿದಾನಂತೆ. ಆ ವಿಷದ ಹಾಲು ಕುಡಿದು ಇದನ್ನೆಲ್ಲ ಅನುಭವಿಸ್ಬೇಕು. ಒಂದೊಂದು ಫಾಸ್ಟ್ ಅನ್ನೋ ಹೇಳ್ಕೊಂಡು ಫುಲ್ ಹೊಟ್ಟೋಗ್ತೀವಿ, ಫಾಸ್ಟ್ ಆಗಿ ಗೊತ್ತೇ ಆಗೋದಿಲ್ಲ. ಉನ್ಮತ್ತನ್ ಕಾಣ್ವಿನೇ ತೀದಿಲ್ ನನ್ನೆರಿ ನಿಕ್ಕ ಅಲ್ಲಾದ ಶೈ ನೀದಿಯಾರುಡು ಕೂಡುವುದಿಲ್ಲಯ್ಯಾನ್
ಆದಿಯ ಎನ್ನ ರಂಗನ್, ಎಲ್ಲರಿಗಿಂತ ಮೊದಲಿಗ ಇವನು. ಆದಿಯ ಎನ್ನ ರಂಗನ್, ನನ್ನಪ್ಪ ನನ್ ರಂಗನಾಥ. ಏನು ಪ್ರೀತಿ ನೋಡಿ, ಅದು ಹೇಳ್ಕೊಳ್ಬೇಕಾದ್ರೇನೆ. ಅಂದಾಮರೈ ಪೇದೈ ಮಣವಾಳನ್ ಎನ್ ಪಿತ್ತನೆ, ಮಣವಾಳನ್ ಅಂತ ಹೇಳ್ತಾರೆ, ಅಳಗಿಯ ಮಣವಾಳನ್ ಅಂತಾನು ಹೇಳ್ತಾರೆ. ಅದನ್ನ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಎನ್ ಪಿತ್ತನೆ, ಅವ್ನ್ ನೆನ್ಸ್ಕೊಂಡ್ರೆ ನಂಗೆ ಹುಚ್ಚಿದ್ ಬರುತ್ತೆ. ಯಾವತ್ತು ಹೋಗಿ ನೋಡ್ತೀನಿ. ಕೆಲವರಂತೂ ತಿರುಪತಿಗೂ ಅಷ್ಟೇನೆ, ಶ್ರೀರಂಗಕ್ಕೂ ಅಷ್ಟೇನೆ ಹೋಗ್ತಾನೆ ಇರ್ತಾರೆ. ನೆನೆಸ್ಕೊಂಡಾಗೆಲ್ಲ ನೋಡ್ಬೇಕು ಅಂತ ಅನಿಸ್ದಾಗ ಹೊರಟ್ಬಿಡ್ತಾರೆ. ನೋಡ್ಬೇಕು ಅಂತ ಅನಿಸ್ದಾಗ ಹೋಗಿ ನೋಡ್ಬಿಡ್ಬೇಕು ಶ್ರೀರಂಗನ. ಯಾಕಂದ್ರೆ ಸತ್ಯಲೋಕದಲ್ಲಿ ಪೂಜೆ ಮಾಡ್ತಾ ಇದ್ದಿದ್ದ ವಿಗ್ರಹ ಇಲ್ಲಿಗೆ ಬಂದಿದೆ ಅಪರೂಪಕ್ಕೆ. ಈ ಕಲಿಯುಗದ ಅಂತ್ಯದಲ್ಲಿ ಹೊರಟೋಗತ್ತೆ. ಮತ್ತೆ ಈ ಅವಕಾಶ ನಮ್ಗೆ ಸಿಗುತ್ತೋ ಇಲ್ವೋ, ಈ ಜನ್ಮ ಇದ್ದಾಗ ಅದನ್ನ ಹೋಗಿ ನೋಡ್ಬಿಡ್ಬೇಕು ಅಂತ. ಏನೇ ಅದಕ್ಕೆ ಪಾಪ ಹೇಳ್ಕೊತಾರೆ, ಅಯ್ಯೋ ಏನ್ ಹುಚ್ಚುಚ್ಚಾಗಿ ಹೀಗೆಲ್ಲ ಹೇಳ್ತಾ ಇದ್ದೀನಲ್ಲ ಅಂತ. ಎನಕ್ಕುಂ ಯಾವರಂ, ನನಗೂ ಬೇರೆಯವ್ರನ್ನೆಲ್ಲ ನೋಡಿದ್ರೆ ಹುಚ್ಚು ಅನ್ಸುತ್ತೆ. ಅವಾಗ ನೋಡಿದ್ರು ಸಂಸಾರದಲ್ಲೇ ಬ್ಯುಸಿ ಆಗಿರ್ತಾರೆ. ಇದ್ ಮಾಡ್ಬೇಕು, ಯಾವ್ದು ನೆಕ್ಸ್ಟ್ ಫ್ಯಾಷನ್, ಏನ್ ಇದು ಮಾಡ್ಕೋಬೇಕು, ಅದ್ರಲ್ಲೇ ಇರ್ತಾರೆ. ಯಾವ ತಿಂಡಿ ಮಾಡಿ ತಿನ್ಬೇಕು, ಯಾವ್ದು ಹೊಸದು ಇನ್ನೂ ನೋಡ್ಬೇಕು, ಇದ್ರಲ್ಲೇ ಇರ್ತಾಳೆ. ಎನಕ್ಕುಂ ಯಾವರಂ, ಅವ್ರನ್ನ ನೋಡಿದ್ರೆ ಎಲ್ಲ ಹುಚ್ಚು ಜನ ಅಂತ ಅನ್ಸುತ್ತೆ. ಯಾನುಮೋರ್ ನನಗೆ ಅವ್ರಿಗೆ ನಾನು ಹುಚ್ಚನೆ. ಏನ್ ಯಾವಾಗ ನೋಡಿದ್ರು ರಂಗ ರಂಗ ಅಂತಿರ್ತಾನೆ. ರಾಜನಾಗಿ ಅಷ್ಟು ವೈಭವ ಅನುಭವಿಸ್ಕೊಂಡು ಸುಖವಾಗಿರ್ಬೋದಾಗಿತ್ತು ಕೇರಳದಲ್ಲಿ. ಅದನ್ನ ಬಿಟ್ಬಿಟ್ಟು ಎಲ್ಲಾ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಇವನು ಹುಚ್ಚನೆ ಅವನು ಅಂತ. ಎವರ್ಕುಂ ಇದು ಪೇಶಿ ಇಲ್ಲಿ ಬೃಂದಾವನದಲ್ಲಿ ಅಲ್ಲಿ ಒಂದು ಇದೇ ಇದೆ, ಪಾಗಲ್ ಬಾಬಾ ಮಂದಿರ ಅಂತಾನೆ ಇದೆ. ಅದು ಏನಪ್ಪಾ ಅದ್ರಲ್ಲಿ ವಿಶೇಷ ಅಂತ ಹೇಳಿದ್ರೆ, ಪಾಗಲ್ ಬಾಬಾ ಅಂತ ಹೇಳಿದ್ರೆ ಅಲ್ಲೆಲ್ಲ ಈ ಸಾಧನೆ ಮಾಡೋರ್ಗೆಲ್ಲ ಬಾಬಾ ಬಾಬಾ ಅಂತ ಹೇಳ್ತಾರೆ. ಪಾಗಲ್ ಬಾಬಾ ಅಂದ್ರೆ ಹುಚ್ಚು ಬಾಬಾ ಅಂತ. ಯಾರು ಈ ಹುಚ್ಚು ಬಾಬಾ ಅಂದ್ರೆ, ಅವನು ಏನ್ ಸಾಧಾರಣದಲ್ಲ, ಅವನು ಜಡ್ಜು, ತುಂಬಾ ಜಡ್ಜ್ ಆಗಿದ್ದ ಅವನು. ಆ ಜಡ್ಜ್ ಆಗಿದ್ದವನು ಸ್ಥಳ ಪುರಾಣದಲ್ಲಿ ಹೇಳ್ತಾರ, ಅಲ್ಲಿ ಆ ಪಾಗಲ್ ಬಾಬಾ ಮಂದಿರ ಪುರಾಣದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ಸಾಲ ತಗೊಂಡಿದ್ನಂತೆ. ಸಾಲ ತಗೊಂಡಿದ್ದು ವಾಪಸ್ ಕೊಟ್ಟಾಗ ದೇವ್ರಿಗೆ ಸಾಕ್ಷಿ, ದೇವರೇ ಸಾಕ್ಷಿಯಾಗಿದ್ದ ಅಂತ. ಅದಕ್ಕೆ ದೇವ್ರು ಬಂದು ಸಾಕ್ಷಿ ಹೇಳ್ತಾನ, ಬರೀ ಸುಳ್ಳು. ಯಾರು ನೋಡಿದ್ರು ನೀನ್ ಸಾಲ ವಾಪಸ್ ಕೊಟ್ಟಿಲ್ಲ ಅಂತ ಮತ್ತೆ ಫಿರ್ಯಾದ್ ಹಾಕಿರ್ತಾರೆ. ಇಲ್ಲ ನಾನು ಕೊಟ್ಟಿದ್ದೀನಿ, ಪೂರ್ತಿ ಕೊಟ್ಟಿದ್ದೀನಿ, ಇದಕ್ಕೆ ನಾನು ಸಾಕ್ಷಿ ಅಂತ ಯಾರು ಇಲ್ಲ, ದೇವರೇ ಇದ್ರು ಅಲ್ಲಿ, ದೇವರೇ ಸಾಕ್ಷಿ ಇದಕ್ಕೆ ಅಂತ. ದೇವ್ರು ಬಂದು ನಿನಗೆ ಸಾಕ್ಷಿ ಹೇಳ್ತಾನೆ, ನಾನು ಭಗವಂತ ಬಂದು ಸಾಕ್ಷಿ ಹೇಳ್ತಾನೆ ಅಂತ ಹೇಳಿದಂತೆ. ಅವಾಗ ಒಂದ್ ದಿವಸ ಕೋರ್ಟಲ್ಲಿ ಕೇಸ್ ಬಂದಾಗ ನಿಜವಾದ ಸಾಕ್ಷಾತ್ ಕೃಷ್ಣ ಬಂದು ಕೋರ್ಟಲ್ಲಿ ಇವ್ರನ್ನ ಕೊಟ್ಟಿದ್ದು ನಾನು ನೋಡಿದೆ ಅಂತ ಹೇಳ್ಬಿಟ್ಟು ಸಾಕ್ಷಿ ಹೇಳ್ತಾರಂತೆ. ಅದನ್ನ ಕೇಳ್ಬಿಟ್ಟು ಅಲ್ಲೇ ಮೂರ್ಛೆ ಹೋಗ್ಬಿಡ್ತಾರೆ. ಯಾರು ಈ ಜಡ್ಜು. ತುಂಬಾ ಸಾಹುಕಾರರಾಗಿದ್ದು ಎಲ್ಲವನ್ನ ತ್ಯಾಗ ಮಾಡ್ಬಿಟ್ಟು ಒಂದ್ ದೊಡ್ಡ ದೇವಸ್ಥಾನ ಕಟ್ಟಿಸಿದ್ದಾರೆ ಇಲ್ಲಿ ಬೃಂದಾವನದಲ್ಲಿ. ಅದಕ್ಕೆ ಪಾಗಲ್ ಬಾಬಾ ಮಂದಿರ ಅಂತ ಸದಾ ಭಗವಂತನನ್ನೇ ಧ್ಯಾನ ಮಾಡ್ಕೊಂಡು ಇದ್ಬಿಟ್ಟಿದ್ದಾರೆ ಅವರು. ಆತರ ಪೇಯನೇ ಯಾನುಮೋ, ನನಗೂ ಬೇರೆಯವರೆಲ್ಲ ನೋಡಿದ್ರೆ ಇವನು ಹುಚ್ಚ ಅಂದ್ರು. ಎವರ್ಕುಂ ಇದು ಪೇಶಿ ಅಂತ ಇದ್ರ ಬಗ್ಗೆ ಹೇಳಿ ಏನ್ ಪ್ರಯೋಜನ ಬಿಡಿ. ಅವ್ರವ್ರಿಗೆ ಅವ್ರಿಗೊಂದೇನೋ ಒಂದು ಪ್ರಯಾರಿಟೀಸ್ ಇರುತ್ತೆ. ಅವ್ರು ಅದ್ರ ಪ್ರಕಾರ ಹೋಗ್ತಾರೆ. ಅವ್ರಿಗೆ ನಾನು ಹುಚ್ಚ, ನಾನು ಅವ್ರಿಗೆ ಹುಚ್ಚ ಅಷ್ಟೇ ತಾನೆ, ಪರವಾಗಿಲ್ಲ ಬಿಡಿ. ಇದು ಪೇಶಿ ಏನ್ ಅದ್ ಮಾತಾಡಿ ಏನ್ ಪ್ರಯೋಜನ. ಆಯನೇ ರಂಗ ಎಂದಳೆಕಿನ್ರೇನ್. ಆಯನೆ ಅಂತ ಹೇಳಿದ್ರೆ ಕೃಷ್ಣಾವತಾರದಲ್ಲಿ ಗೊಲ್ಲನಾಗಿದ್ನಲ್ಲ, ರಂಗ ಅಂತ ಕರಿತೀನಿ ನಾನು. ಪೇಯನಾಯೊಳಿಂದೆ ನೆಂಬಿರಾನಕ್ಕೆ, ನಾನ್ ನಿನ್ನ ಬಗ್ಗೆನೇ ಹುಚ್ಚನಾಗಿದ್ದು ಬಿಡ್ತೇನೆ ಬಿಡು, ಪರವಾಗಿಲ್ಲ, ಅದ್ರಲ್ಲಿ ಏನು ತಪ್ಪಿಲ್ಲ ಅಂತ. ಅದೇ ತರ ಪೆರ್ಮಾಳ್ ತಿರುಮಲ ದೇವರೆயும் ಅಸುರರೆயும் ದಿಶೆಗಳೆயும் ಪಡೆತ್ತವನೇ, ಯಾವರು ಮಂದಡಿ ವಣಂಗ அரங்கனக துயின்றவனே, காவிரிநல் நதிபாயும் கணபுரத்தன் கருமணியே, ಏವರಿವೆಂದಿಲವಲವಾ ರಾಘವನೇ ತಾಲೇಲೋ. ದೇವರನ್ನು, ಅಸುರರನ್ನು, ದಿಶೆಗಳನ್ನು ಎಲ್ಲರನ್ನೂ ಸೃಷ್ಟಿ ಮಾಡಿದವನು ಯಾರು ಅಂದ್ರೆ ರಂಗನಾಥನೇ ಅಂತ ಹೇಳ್ತಾರೆ. ಎಲ್ಲಾನು ಭಗವಂತನೇ ಸೃಷ್ಟಿ ಮಾಡ್ದ. ಆದ್ರೆ ಅವನನ್ನ ಬಂದು ನಮಸ್ಕಾರ ಮಾಡ್ಬೇಕು, ಒಂದು ಜಾಗ ಬೇಕು ಅಂತ ಹೇಳಿದ್ರೆ ಯಾವರು ಒಂದು ಅಡಿವಣಂಗ ಅವನ ಪಾದಗಳ ಸೇವೆ ಮಾಡ್ಬೇಕು ಅಂತಿದ್ರೆ ಅರಂಗನಹರ್ ತುಯಿನ್ರಾನೇ ಅಂದ ಶ್ರೀರಂಗದಲ್ಲಿ ಅಲ್ಲಿ ಬಂದು ಮಲ್ಕೊಂಡಿದ್ದಾನಂತೆ. ಕಾವಿರಿನಲ್ ನದಿ ಪಾಯಂ, ಅಲ್ಲಿ ಏನ್ ನೀರಿಗೆ ಪಂಚ ಇಲ್ಲ, ಯಾವಾಗ್ಲೂ 365 ದಿವಸನೂ ಸ್ವಲ್ಪನಾದ್ರೂ ನೀರು ಅಲ್ಲಿ ಹರಿತಾನೆ ಇರತ್ತೆ. ಕಣಪುರತ್ತೆನ್ ಕರುಮಣಿಯೇ, ತಿರುಕಣಪುರಂ ಅಲ್ಲಿರೋನು ಇವನೇನೆ. ಅದನ್ನ ಹೇಳ್ತಾರೆ. ಏವರಿವೆನ್ ಶಿಲೆ ಬಲವಾ ರಾಘವನೇ, ಕೋದಂಡ ಇಟ್ಕೊಂಡಿದ್ದ ರಾಘವನೇ,
ಅವನೇ ಇವನೇ ಅವನು ಅಂತ ಹೇಳಿ ಹಾಡ್ತಾರೆ. ಇನ್ನೂ ತುಂಬಾ ಇದೆ. ನೆಕ್ಸ್ಟ್ ತಿರುಪ್ಪಾಣಾಳ್ವಾರು ಅವ್ರು ಹೇಳಿರೋದಿದೆ. ಇಲ್ಲಿ ನಿಲ್ಸ್ಕೊಳ್ತೀನಿ, ಈಗಾಗಲೇ ಸಮಯ ಆಯ್ತು. ನಾನು ಒಳ್ಳೆ ಪೇಯನೆ ಯಾನೋ ఎవరికి ಅಂತ ರುಚಿಯಾಗಿ ಭಾಷೆಗಳನ್ನ ಹೇಳ್ಕೊಂಡೇ ಪದ್ಯಗಳನ್ನ ಹೇಳ್ಕೊಂಡೇ ಹೋಗ್ತಾ ಇರ್ತೀನಿ. ಸೊ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ಅಮಲನಾದಿ ಪಿರಾನ್ ಇದೆಯಲ್ಲ, ತಿರುಪ್ಪಾಣಾಳ್ವಾರು ಈ ಕ್ಷೇತ್ರದಲ್ಲಿ ಭಗವಂತನನ್ನ ಸೇರ್ಕೊಂಡ್ರು. ಅದು ಒಂದು ತುಂಬಾ ಚರಿತ್ರೆಯನ್ನು ತುಂಬಾ ಚೆನ್ನಾಗಿದೆ. ಅದನ್ನು ಹೇಳ್ಕೊಂಡು ಮತ್ತೆ ಅವ್ರು ಹೇಳಿದ ಭಾಷೆಗಳನ್ನು ನೋಡ್ಕೊಂಡು ಅನುಭವಿಸೋಣ. ಶ್ರೀರಂಗದ್ದೇ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಅದ್ ಬಿಟ್ರೆ ಆಮೇಲೆ ಎಲ್ಲ ಚಿಕ್ಕ ಚಿಕ್ಕ ದಿವ್ಯದೇಶಗಳು. ದಿವ್ಯದೇಶ ಚಿಕ್ಕದು ದೊಡ್ಡದು ಅಂತ ಹೇಳ್ಬಾರ್ದು ನಾವು. ಭಗವಂತನ ಮಹಿಮೆ ಮಹಾತ್ಮೆ ಅದರಲ್ಲಿ ಕಮ್ಮಿ ದೊಡ್ಡದು ಅಂತ ಯಾವುದೂ ಇಲ್ಲ. ಸಣ್ಣ ಒಂದು ಸಾಲಿಗ್ರಾಮನು ಏನು ಪರವಾಸುದೇವ ಏನ್ ಕೆಲಸ ಮಾಡ್ಕೊಡ್ತಾನೋ ಅದೇ ಕೆಲಸ ಮಾಡ್ಕೊಳ್ಳುವಂತ ಶಕ್ತಿ ಇರೋಂಥದ್ದು. ಅದ್ರ ಬಗ್ಗೆ ನಾವು ಹಾಗೆ ಹೇಳ್ಬಾರ್ದು. ಆದ್ರೆ ಪಾರ್ಶ್ವಗಳು ಹಾಡಿರೋದ್ರಲ್ಲಿ ಇವಾಗ ತಿರುಕೋಳಿ ಅಂತ ತಿರುವುರೆಯೂರು ಇದೆಯಲ್ಲ, ಅದ್ರ ಬಗ್ಗೆ ಒಂದೇ ಒಂದು ಪಾರ್ಶ್ವ ಅಷ್ಟೇ, ಒಂದೇ ಒಂದು ಪಾರ್ಶ್ವ ಇರೋದು. ಪೇಯಾಳ್ವಾರು ಹಾಡಿರೋ ಒಂದೇ ಒಂದು ಪಾರ್ಶ್ವ ಅಷ್ಟೇ, ಬೇರೆ ಯಾರು ಇಲ್ಲ. ಹಾಗೆ ಇಲ್ಲಿ ರಂಗನಾಥನ ಬಗ್ಗೆ ಎಲ್ಲ ಆಳ್ವಾರು ಹಾಡಿರೋದ್ರಿಂದ ಜಾಸ್ತಿ ಹಾಡಿರ್ಲಿಲ್ಲ. ಆಳ್ವಾರ್ ತಿರುವಡಿಗಳೇ ಶರಣಂ ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ನಮಸ್ಕಾರ ಧನ್ಯವಾದ ಮೇಡಮ್, ಧನ್ಯವಾದ. ನಾಳೆ ನೋಡಿ. ಎಷ್ಟೆಲ್ಲ ಹೇಳಿದ್ರು ಮತ್ತೆ ಕೇಳಿಸ್ತಾನೆ ಇರ್ತೀವಿ, ಹೊಸದಾಗೆ ಇರುತ್ತೆ ಮೇಡಮ್. ಏನಪ್ಪಾ? ಇಷ್ಟೆಲ್ಲ ಕೇಳಿದ್ರು ಹೊಸದಾಗೆ ಚೆನ್ನಾಗಿರುತ್ತೆ ಕೇಳ್ಸಕ್ಕೆ. ಹೌದು, ನಮೋ ಈ ತಿನ್ನವ ಹೇಳ್ತಾರಲ್ಲ, ಭಗವಂತ ವೈಕುಂಠದಲ್ಲೂ ಅಷ್ಟೇನೆ, ಅಲ್ಲಿ ಯಾರಿಗೂ ಏನೋ ತೆಗಿತದೇ ಇಲ್ಲ. ಯಾಕಂದ್ರೆ ದಿನ ದಿನ ಬೇರೆ ಬೇರೆ ಹೊಸದಾಗಿ ಕಾಣ್ತಾ ಇರ್ತಾನಂತೆ. ಆ ತರ ಒಂದು ಸಾಮರ್ಥ್ಯ ಐತಿ ಭಗವಂತ. ಹೊಸದಾಗೆ ಇರುತ್ತೆ, ಚೆನ್ನಾಗಿರುತ್ತೆ. ಧನ್ಯವಾದಗಳು ಮೇಡಮ್. ಏನಂದ್ರೆ ಈ ಒಂದು ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಒಂದ್ 2-3 ದಿವಸ ಇರ್ಬೇಕಲ್ಲಿ, ನಿಧಾನಕ್ಕೆ ಇದ್ದು. ಒಂದ್ ದಿವಸ ಸರಿಯಾಗಿ ಸೇವೆ ಆಗ್ಲಿಲ್ಲ ಅಂದ್ಕೊಳ್ಳಿ, ಇನ್ನೊಂದ್ ದಿವಸ ನಿಧಾನಕ್ಕೆ ಸೇವೆ ಮಾಡ್ಕೊಂಡು ಅನುಭವಿಸ್ಕೊಂಡು ವಾಪಸ್ ಮನೆಗೆ ರೂಮ್ಗೋ ಏನೋ ವಾಪಸ್ ಬಂದು ಯಾರ್ಯಾರು ಬರ್ದಿದ್ದಾರೆ ಈ ಭಾಷೆಗಳೆಲ್ಲ ನಿಧಾನಕ್ಕೆ ಓದ್ಕೊಂಡು ಆ ತರ ಅನುಭವಿಸ್ಬೇಕು. ಅವಾಗ ಚೆನ್ನಾಗಿರುತ್ತೆ, ಅವಾಗ ನೆನಪಲ್ಲಿ ಚೆನ್ನಾಗಿ ಉಳ್ಕೊಳ್ಳೋದು. ನಿಮ್ಮಂತವ್ರ ಜೊತೆಲಿ ಬಂದ್ರೆ ಅದ್ ನಡೆಯುತ್ತೆ ಮೇಡಮ್. ನಮ್ಮ ಮನೆಗಳಲ್ಲಿ ಹೋದ್ರೆ ಅದೇನ್ ನಡೆಯಲ್ಲ. ಹೌದೌದು, ಅದು ಈ ಸತ್ಸಂಗದಲ್ಲಿ ಹೋಗೋದ ಬೇರೆ ಅಡ್ವಾಂಟೇಜು. ಮನೆಯವರು ಬೇರೆ ಈಗ ಔಷಧದಲ್ಲಿ ಇರ್ತಾರೆ, ಕಾಂಚೀಪುರಂ ಹೋದ್ರೆ ಸೀರೆ ತಗೊಳ್ಳೋದ್ರು ಇರ್ತಾರೆ. ಸೊ ಅವರು ಚೆನ್ನೈಗೆ ಹೋಗ್ಬಿಟ್ರೆ GRT ಇನ್ನೊಂದು ಅದಕ್ಕೆ ಹೊರಟೋಗ್ತಾರೆ. ಎಷ್ಟೋ ಬೇಕಿರಲ್ಲ, ಅದಕ್ಕೆ ನಿಮ್ ಜೊತೆಗೆ ಬಂದ್ರೆ ಅದೇ ಬೇಕು ಅನ್ನೋ ಬರೋದು. ಹೌದು, ಚೆನ್ನಾಗಿರುತ್ತೆ. ಯಾವಾಗಾದ್ರೂ ನೀವೇ ಕರ್ಕೊಂಡು ಹೋಗ್ಬೇಕು ನಮ್ಮ. ಅಲ್ಲ, ನಾವು ನಮ್ ಜೊತೆ ಬಂದ್ರೆ ಅವ್ರಿಗೂ ಬೇಜಾರಾಗ್ಬಿಡುತ್ತೆ. ಏನು 3 ಹೊತ್ತು ಬರೀ ದೇವಸ್ಥಾನ ಬರೀ ಅದೇ ಮಾತು ಕೇಳ್ತಾರೆ. ಅದಕ್ಕೆ ಮಧ್ಯೆ ಒಂದು ಪಾರ್ಕು ಇನ್ನೊಂದು ಯಾವ್ದಕ್ಕೋ ಕರ್ಕೊಂಡು ಹೋಗ್ಬೇಕು, ಇಲ್ಲದ್ರೆ ಬೇಜಾರಾಗ್ಬಿಡುತ್ತೆ. ಅವ್ರು ನಮ್ ಜೊತೆಗೆ ಬರೋದೇ ಇಲ್ಲ ಆಮೇಲೆ ಎಲ್ಲೂ. ಅಲ್ಲ ಅವ್ರ ಜೊತೆಗೆ ಬರಲ್ಲ, ನಾವುಗಳೇ ನಿಮ್ ಜೊತೆಗೆ ಬಂದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಮಕ್ಕಳು ಸೊಸೆಗಳು ಎಲ್ಲ ಬಂದ್ರೆ ಅದು ಚೆನ್ನಾಗಿರಲ್ಲ. ಒಬ್ಬೊಬ್ರಿಗೊಂದೊಂಥರ ಬೇಕು. ಹೌದು, ಅವ್ರು ಚಿಕ್ಕ ವಯಸ್ಸಿನವ್ರಿಗೆಲ್ಲಾರು ಬೆಳಗ್ಗೆ ಸಾಯಂಕಾಲ 20 ದೇವಸ್ಥಾನ ನೋಡ್ತಾ ಇದ್ರೆ ಅವ್ರಿಗೂ ಬೇಜಾರಾಗ್ಬಿಡುತ್ತೆ ಪಾಪ. ಅವ್ರಿಗೇನೋ ಸೀಶೋರು ಇನ್ನೊಂದು ಏನಾದ್ರೆ ಎಂಟರ್ಟೈನ್ಮೆಂಟ್ಗೆ ಅವರು ನೋಡ್ತಾರೆ ಹಾಲಿಡೇ ಅಂದ್ರೆ. ಅದಕ್ಕೆ ವಾಸ್ತವನೇ ನಾವೇ ಹೋಗ್ಬೇಕಷ್ಟೇ. ಹೌದು.